ಹೇ ದಯಾಳುವಾದ ಪರಮಾತ್ಮ, ನಿನ್ನಲ್ಲಿ ನಮ್ಮ ಅನಂತ ಅನಂತ ವಂದನೆಗಳು. ನಮಗೆ ಈ ಒಂದು ವಿಶೇಷ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿನಗೆ ಅನಂತ ಅನಂತ ಕೋಟಿ ವಂದನೆಗಳು. ಈ ಜ್ಞಾನವನ್ನು ನೀಡಿದೆಯಾ, ಇದನ್ನು ಆರ್ಜನೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ನಮಗೆ ಪ್ರದಾನ ಮಾಡಿ ನಮ್ಮ ಜೀವನವನ್ನು ಸುಖಮಯ ಮಾಡಿ ಕೊನೆ ಕಾಲಕ್ಕೆ ನಿನ್ನನ್ನು ಸೇರುವಂತೆ ಮಾಡು ಪರಮಾತ್ಮ. ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಕೃತಜ್ಞತೆಗಳು. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ 69ನೇದು, 16ನೇ ಜೂನ್ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಏಕಾದಶಿ, ಸೋಮವಾರ, ಮಂಗಳವಾರ. ಈಗ ನಾವು ನಿನ್ನೆ 15ನೇ ಶ್ಲೋಕನ ತಿಳ್ಕೊಂಡ್ವಿ ಈ ಧ್ಯಾನ ಯೋಗದಲ್ಲಿ. ಇಲ್ಲಿ ನಮಗೆ ಪರಮಾತ್ಮ ಏನ್ ಹೇಳ್ಕೊಟ್ರು, ಆ ನಿಷ್ಠೆಯಿಂದ ಒಂದು ಶಿಸ್ತುಬದ್ಧವಾದ ಒಂದು ಮನಸ್ಸಿನಿಂದ ಯಾರು ನನ್ನಲ್ಲಿ ಮನಸ್ಸು ಸದಾ ನನ್ನ ಮೇಲೆ ಇಟ್ಟಿರ್ತಾರೋ ಅವರು ನಿರ್ವಾಣವನ್ನು ಹೊಂದಿ ಅತ್ಯಂತ ಶಾಂತಿಗೆ ಪಾತ್ರರಾಗುತ್ತಾರೆ. ಇದನ್ನ ಇಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಏನಾಯ್ತು, ಇಲ್ಲಿ ನಾವು ಒಂದು ಶಿಸ್ತುಬದ್ಧಾದ ಮನಸ್ಸು ಬೇಕು ಅಂತ ಹೇಳಿದ್ರು. ಶಿಸ್ತುಬದ್ಧಾದ ಮನಸ್ಸು ಬೇಕು ಅಂದ್ರೆ ಏನಾಯ್ತು, ಈ ತಾಮಸಿಕ ಮತ್ತು ರಾಜಸಿಕ ಮನಸ್ಸಿದ್ರೆ ಅದು ಸಾಧ್ಯ ಇಲ್ಲ. ಯಾಕೆ? ಯಾವಾಗ್ಲೂ ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅಂತ ಓಡ್ತಾ ಇರುತ್ತೆ. ನೋಡಿ, ಮನಸ್ಸು ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು, ಇಂದ್ರಿಯಗಳು ಕೂಡ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಒಂದು ಇಂದ್ರಿಯಗಳ ವಸ್ತುಗಳು ಹಾಗೂ ಪ್ರಪಂಚ ಇವೆಲ್ಲವೂ ಪಂಚಭೂತಗಳಿಂದ ತಯಾರಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದರಲ್ಲಿ ಇವೆಲ್ಲ ಸಜಾತಿಯ ವಸ್ತುಗಳು ಅಂತಂತೆ, ಒಂದೇ ಜಾತಿ ಇವೆಲ್ಲ. ಆಕರ್ಷಣೆ ಜಾಸ್ತಿ ಇರುತ್ತೆ ಒಂದಕ್ಕೊಂದು. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಮತ್ತೆ ಹಿಂದೆ ಕೂಡ ಪರಮಾತ್ಮ ಹೇಳಿದ್ದಾನೆ, ನಾನೇ ನಿಮಗೆ ಪ್ರಬಲವಾದ ಇಂದ್ರಿಯಗಳನ್ನು ಕೊಟ್ಟಿದ್ದೀನಪ್ಪ. ಯಾಕಂದ್ರೆ ನಿಮಗೆ ಅಷ್ಟೇ ದೊಡ್ಡ ಬಹುಮಾನನೂ ಕೊಟ್ಟಿದ್ದೀನಲ್ಲ. ಯಾವೊಂದು ಜೀವಿ ಈ ತರ ಒಂದು ಪರಮಾತ್ಮನಲ್ಲಿ ಸ್ಥಿರವಾಗಿ ಧ್ಯಾನ ಇಟ್ಟು ಆತನಲ್ಲೇ ತಲ್ಲೀನ ಇರ್ತಾರೋ ಅಂತ ಜೀವಿಗೆ ನಾನು ಜೀವನ್ ಮುಕ್ತಿನೇ ಕೊಟ್ಟಿದ್ದೀನಿ. ನಿಂದು ಎಷ್ಟೇ ಜನ್ಮದ್ದು ಪಾಪ ಇರಲಿ, ಎಷ್ಟೇ ಜನ್ಮದ್ದು ನಿಂದು ವಾಸನಾ ಶಕ್ತಿ ಇರಲಿ, ಅದೆಲ್ಲವನ್ನು ನಾನು ಸಂಪೂರ್ಣವಾಗಿ ತೊಲಗ ಹಾಕ್ತೀನಿ. ಮತ್ತೆ ಅಂತ ದೊಡ್ಡ ಬಹುಮಾನ ಇಟ್ಟಾಗೆ ಮತ್ತೆ ಅದಕ್ಕೆ ಪ್ರೈಸ್ ಕೂಡ ಅದೇ ತರ ಇರ್ಬೇಕಲ್ಲ. ಅಷ್ಟೇ ಕಷ್ಟ ಇರಬೇಕು, ಎಲ್ಲರಿಗೂ ಮಾಡಕ್ ಸಾಧ್ಯ ಆಗ್ರೆ ಅಂತದ್ದು ಮತ್ತೆ ಇಟ್ಟಿದ್ದಾನೆ ಪರಮಾತ್ಮ. ಅದರಲ್ಲೂ ಇವಾಗ ನೋಡಿ, ಮಾನವರಲ್ಲಿ
ಎಷ್ಟು ಜನ ಮಾಡ್ಲಿಕ್ಕೆ ಸಾಧ್ಯ ಉಂಟಿದು? ಇವಾಗ ನೀವು ಮೆಡಿಸಿನೇ ತಗೊಳ್ರಿ, ಇಲ್ಲ IIT ತಗೊಳ್ರಿ, IIM ತಗೊಳ್ರಿ, ಇವೆಲ್ಲ ಏನು ಎಲ್ಲರೂ ಮಾಡಕ್ ಸಾಧ್ಯ ಉಂಟಾ? ಅವ್ರು ಕಷ್ಟಪಡ್ಬೇಕು. ಅವ್ರನ್ನ ಕೇಳಿ, ಯಾರು ಈ ಎಲ್ಲ ಅಡ್ಮಿಷನ್ ತಗೊಂಡಿರ್ತಾರೋ ಮೆರಿಟ್ ಮೇಲೆ, ಸ್ಕಾಲರ್ಶಿಪ್ ಮೇಲೆ, ಮೆರಿಟ್ ಮೇಲೆ ಯಾರಿಂತ ಮೆಡಿಸಿನ್ ಎಲ್ಲ ಆಯ್ತು, IIT ಮತ್ತು IIM ತಗೊಂಡಿರ್ತಾರೋ ಅವ್ರು ಎಷ್ಟು ರಾತ್ರಿ ನಿದ್ದೆ ಮಾಡಿರಂಗಿಲ್ಲ, ಎಷ್ಟು ಪಾರ್ಟಿಗಳು ಅವ್ರು ಮಿಸ್ ಮಾಡಿರಂಗಿಲ್ಲ, ಎಷ್ಟು ಔಟಿಂಗ್ಸ್ ಮಿಸ್ ಮಾಡಿರಂಗಿಲ್ಲ, ಎಷ್ಟು ಕಡೆ ಅವ್ರ ಫಂಕ್ಷನ್ಸ್ ಮಿಸ್ ಮಾಡಿರಂಗಿಲ್ಲ, ಎಲ್ಲ ಮಿಸ್ ಮಾಡಿರ್ತಾರೋ. ಯಾವಾಗಿಂದ? ಇವಾಗಂತೂ 8th ಸ್ಟ್ಯಾಂಡರ್ಡ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದಾರೆ ಓದ್ಲಿಕ್ಕೆ. ಮತ್ತೆ ಅಷ್ಟೆಲ್ಲ ಅವ್ರು ಒಂದು 5 ವರ್ಷ ಕಷ್ಟಪಟ್ಟಿದಾರ ಅಂದ್ಮೇಲೆ ಅವ್ರಿಗೆ ಆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಇದು ಏನು ಈ ಒಂದು ಜನ್ಮದ ಎಲ್ಲಿವರೆಗೆ ಇರುತ್ತೆ? ಅದರ ಫಲ ಅವರಿಗೆ ನೆಕ್ಸ್ಟ್ ಒಂದು 50 ವರ್ಷದವರೆಗೆ ಇರುತ್ತೆ. ಕೆಲಸದಲ್ಲಿ 35 ವರ್ಷ, ಅದಾದ್ಮೇಲೆ ಮತ್ತೆ ಒಂದು ರಿಟೈರ್ಡ್ ಸುಖವಾದ ಜೀವನ, ಒಂದು 15 ವರ್ಷ 20 ವರ್ಷ ಅದಾದ್ಮೇಲೆ. ಬಟ್ ಇಲ್ಲಿ ಏನಾಯ್ತು, ನಮ್ದು ಎಷ್ಟೋ ಸಾಲ ಇದೆ, ಹಿಂದಿಂದ ಎಷ್ಟೋ ಜನ್ಮದ್ದು, ಕೋಟಿ ಕೋಟಿ ಜನ್ಮದ್ದು ನಮ್ದೆಲ್ಲ ಸಾಲ ಇದೆ. ಅದೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಉಂಟು ಯಾವಾಗ ನಾವು ಆ ಪರಮಾತ್ಮನಲ್ಲಿ ಆ ಒಂದು ನಿಷ್ಠೆ ಇಡ್ಲಿಕ್ಕೆ ಸಾಧ್ಯ, ನಿಷ್ಠೆ ಇಡುವಂತ ಸ್ಥಿತಿ ನಮ್ಮಲ್ಲಿ ಬಂದಾಗ. ಮತ್ತೆ ಅದಕ್ಕೆ ನಾವು ಸಾಕಷ್ಟು ಏನೇನ್ ಬೇಕೆಲ್ಲ ಬಿಡ್ಬೇಕಾಗತ್ತಲ್ಲ. ಇಲ್ಲಿ ನಮ್ದು ವೈಯಕ್ತಿಕ ಅನುಭವ ಹೇಳ್ತೀನಿ ನೋಡಿ. ಒಂದು, ನಮಗೇನ್ ಬರ್ಬೇಕು ಕರ್ಮದ ಪ್ರಕಾರ ನಮಗೆ ಲಭ್ಯ ಆಗುತ್ತದ. ಇಲ್ಲಿ ನಾವೇನ್ ಮಾಡ್ತೀವಿ, ಅರೇ ನಾನು ಆಶಾಜೀವಿ ಆಗಿರ್ಬೇಕು, ಆಂಟ್ರಪ್ರನರ್ ಆಗಿರ್ಬೇಕು, ನಾನು ಆ ಆಸೆ ಇಟ್ಕೋಬೇಕು, ಈ ಒಂದು ಡ್ರೀಮ್ ಇಟ್ಕೋಬೇಕು, ಪ್ಯಾಷನ್ ಇಟ್ಕೋಬೇಕು, ಇವೆಲ್ಲ ನಾವು ಅನ್ಕೊಂತೀವಲ್ಲ. ಇಷ್ಟೆಲ್ಲ ಇಟ್ಕೊಂಡ ಮೇಲೆ ಏನಾಗುತ್ತೆ? ಕೊನೆಗೆ ನಿಮಗೆ ನಿರ್ಧಾರ ಆಗಿದ್ದು ಇಷ್ಟು ಅಂತ ಅಂದ್ಮೇಲೆ ಅದಷ್ಟೇ ಬರೋದಲ್ಲ. ಆಯ್ತು, ನಾನು ಒಪ್ತೀನಿ, ಪುರುಷಾರ್ಥಕ್ಕೋಸ್ಕರ ನಿಮಗೇನ ಹೆಚ್ಚೆಂದು ಬರಬೇಕು ಬರುತ್ತೆ. ಯಾಕಂದ್ರೆ ನೀವು ಪುರುಷಾರ್ಥ ಮಾಡಿದ್ರೆ, ನಿಮ್ಗೆ ಪ್ರತಿ ಹೆಜ್ಜೆಗೂ ನಿಮಗೇನು ಅವಕಾಶಗಳು ಬಂದ್ರು ಆ ಅವಕಾಶನ ನೀವು ಸದುಪಯೋಗ ಮಾಡ್ಕೊಂಡು ನೀವು ಮುಂದುವರಿತಾ ಇದ್ದೀರ. ಆದ್ರೆ ಇಲ್ಲಿ ಒಂದು ವಿಚಾರ ಮಾಡಿ, ಅದೇ ಒಂದು ಶ್ರಮ ನೀವು ಈ ಒಂದು ಲೌಕಿಕ ವಸ್ತುಗೆ ನೀವು ಉಪಯೋಗಿಸೋದು ಬಿಟ್ಟು ಈ ಪಾರಮಾರ್ಥಿಕ ವಸ್ತುಗೆ ಒಂದು ಪ್ರಯತ್ನಕ್ಕೆ ನೀವು ಉಪಯೋಗಿಸಿದ್ರೆ ಇದು ಈ ಜನ್ಮದ್ದಾಯ್ತು. ಇದು ಎಷ್ಟು? 1000, 10,000, ಲಕ್ಷ, ದಶಲಕ್ಷ, ಕೋಟಿ 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 ಜನ್ಮದ್ದು ನೀವು ಅದ್ರ ಫಲ ಇಲ್ಲಿ ನಿಮ್ಗೆ ಸಿಗುತ್ತೆ. ಆಮೇಲೆ ಈ ಜನ್ಮಕ್ಕೆ ನೀವು ಮಾಡಿದಿರಂತ ನೀವು ಅನ್ಕೊಂತೀರ, ಆದ್ರೆ ಯಾವ್ದು ಶಾಶ್ವತ ಇದೆ ಹೇಳಿ? ಎಷ್ಟೊಂದು ಜನ ವ್ಯಾಪಾರಸ್ಥರನ್ನ, ಎಷ್ಟೊಂದು ಜನ ಪ್ರೊಫೆಷನಲ್ಸ್ ಅನ್ನ ನೋಡಿದೀವಲ್ವ ಜೀವನದಲ್ಲಿ. ಏನಾಯ್ತು? ಅವರು ಗಳಿಸ್ತಾ ಹೋದ್ರು. ಈ ಕಡೆ ಫ್ಯಾಮಿಲಿದ ಲೆಕ್ಕ ಇಲ್ಲ, ಅವ್ರ ಹೆಲ್ತ್ ಲೆಕ್ಕ ಇಲ್ಲ, ಏನು ಇಲ್ಲದೆ ಎಲ್ಲ ಮಾಡಿ ಕೊನೆಗೆ ಒಂದು ಕಾಲಕ್ಕೆ ಹೆಲ್ತ್ ಕಳ್ಕೊಂಡ್ರು, ಫ್ಯಾಮಿಲಿನೂ ಕಳ್ಕೊಂಡ್ರು, ಮತ್ತೆ ಒಂದು ತಪ್ಪು ಹೆಜ್ಜೆ ಹಾಕಿ ಪ್ರೊಫೆಷನ್, ಬಿಸ್ನೆಸ್, ಇನ್ವೆಸ್ಟ್ಮೆಂಟ್ ಎಲ್ಲೋ ಮಾಡಿ ಅದನ್ನು ಕಳ್ಕೊಂಡ್ರು. ಮತ್ತೆ ಈ ಅಶಾಶ್ವತ ವಸ್ತುಗಳ ಹಿಂದೆ ಹೋಗಂತ ಬುದ್ಧಿವಂತಿಕೆ ಏನಿದೆ? ಇದು ಮೊದಲನೇ ಪ್ರಶ್ನೆ. ಇದು ನಾವು ಶಾಂತವಾಗಿ ಕುಂತು ವಿಚಾರ ಮಾಡಬೇಕು. ಎರಡನೇದೇನು? ಕೊನೆಗೆ ನಾವೇನಿದೆ ಯಾವುದೇ ಮಾಡಿದ್ರು ಕೂಡ ಒಂದು ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ, ಇಷ್ಟೇ ಅಲ್ವಾ ನಮಗೆ ಕೊನೆಗೆ ಬೇಕಾಗಿದ್ದು? ದಿನದ ಕೊನೆಗಾಗ್ಲಿ, ವಾರದ ಕೊನೆಗಾಗ್ಲಿ, ತಿಂಗಳದ ಕೊನೆ ಆಗ್ಲಿ, ವರ್ಷದ ಕೊನೆ ಆಗ್ಲಿ, ಜೀವನದ ಕೊನೆ ಆಗ್ಲಿ, ಪ್ರತಿ ಒಬ್ಬರು ಕೇಳೋದು ಅದೇ ಒಂದನ್ನ, ಮನಸ್ಸಿಗೆ ನೆಮ್ಮದಿ, ಶಾಂತಿ. ಸೊ ಇಂಥ ವಿಚಾರಗಳು ನಾವು ಮಾಡಿ ಯಾವಾಗ ನಾವು ಧ್ಯಾನಕ್ಕೆ ಕೊಡ್ತೀವಿ ನೋಡಿ, ಅವಾಗೆ ಆ ಇಂದ್ರಿಯಗಳಿಗೇನೋ ಬಾಹ್ಯ
ಇಂದ್ರಿಯ ವಸ್ತುಗಳಿಂದ ಸಿಕ್ಕಿರ್ತಕ್ಕಂಥ ಸುಖ ಇರುತ್ತೆ, ಅದು ಈ ಒಂದು ಆತ್ಮದ ಜೊತೆಗೆ ಸೇರಿದಾಗ ಈ ಸುಖ ಬೇರೆ. ಈ ಸುಖ ಮತ್ತೆ ಆ ಸುಖ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಾಹ್ಯ ಸುಖ ಮತ್ತು ಆಂತರಿಕ ಸುಖ. ಯಾಕೆ ನಾವು ಈ ಆಂತರಿಕ ಸುಖ ನಾವು ನೋಡಿಲ್ಲ ಇಲ್ಲಿವರೆಗೆ. ಅದಕ್ಕೆ ನೀವು ನೋಡಿ, ಯಾರು ಆಂತರಿಕ ಸುಖವನ್ನು ಕಂಡಿದಾರೋ ಅವರು ಬಾಹ್ಯ ಸುಖಕ್ಕೆ ಎಂದೂ ಹೋಗಂಗಿಲ್ಲ. ನಿಧಾನಕ್ಕೆ ಬಿಟ್ಕಂತ ಬರ್ತಾರೆ. ಬಿಟ್ಕಂತ ಏನ್ ಮಾಡ್ತಾರೆ, ಧ್ಯಾನ ಹೆಚ್ಚು ಮಾಡ್ಕಂತ ಹೋಗ್ತಾರೆ. ಆ ಆಂತರಿಕ ಸುಖ. ಮತ್ತೆ ಇನ್ನೊಂದು ಇಲ್ಲಿ ಪರಮಾತ್ಮ ಒಳ್ಳೇದ್ ಮಾಡಿದಾನೆ. ಏನು, ನೀವ್ ಇವಾಗ ಧ್ಯಾನಕ್ಕೆ ಕೂತ್ಕೊಂಡ್ರಿ, ನಿಮಗೆ 2% ಧ್ಯಾನ ಆಯ್ತಂದ್ರೆ ಬಾಕಿ ಎಲ್ಲ ಆಗ್ಲಿಲ್ಲ, ಚಂಚಲ ಆಯ್ತು. ಅಂತ ಸಮಯದಲ್ಲಿ ಒಂದು ಅನುಕೂಲ ಏನಿದೆ ಅಂದ್ರೆ ಅಲ್ಲಿಗೆ ಅದು ಡಿಸ್ಕ್ವಾಲಿಫೈ ಆಗೋದಿಲ್ಲ. ಅದು ಆ 2% ಸುಖ ಮಾತ್ರ ಸಿಗುತ್ತೆ ನಿಮಗೆ. ಇನ್ನ ಜಾಸ್ತಿ ಮಾಡ್ತಾ ಹೋದ್ರಿ, ಅದು ಬೆಳೀತಾ ಹೋಗುತ್ತೆ. ಸೊ ಇಲ್ಲಿ ನಮಗೆ ಸೋಲಿಲ್ಲ ಯಾವಾಗ್ಲೂ. ಸೊ ಆಗ ನಾವೇನ್ ಮಾಡ್ಬೋದು ಅಂದ್ರೆ, ಯಾವುದೇ ಒಂದಾಗ್ಲಿ ಒಂದು ನಿಯಂತ್ರಣ. ಇವಾಗ ಮುಂದಿನ ಶ್ಲೋಕಗಳೆಲ್ಲ ಅದ್ರ ಬಗ್ಗೆನೇ ಇರೋದು. ಇವಾಗ 16ನೇ ಶ್ಲೋಕ. ನಿಯಂತ್ರಣ ಯಾವುದು? ನಮ್ಮ ಊಟ ಆಯ್ತು, ನಿದ್ದೆ ಆಯ್ತು, ಎಲ್ಲಾ ಕಾರ್ಯಗಳನ್ನ ಯಾವ ರೀತಿ ನಾವು ನಿಯಂತ್ರಣ ಮಾಡ್ಬೇಕಂತ ಪರಮಾತ್ಮ ಅಲ್ಲಿ ಹೇಳ್ಕೊಡ್ತಾ ಇದ್ದಾನೆ 16ನೇ ಶ್ಲೋಕದಲ್ಲಿ. ಎಷ್ಟು ಮಟ್ಟಿಗೆ ಹೇಗಿರ್ಬೇಕು ಅಂತೇಳಿ. ಸೊ ಅಲ್ಲಿ ಆ ರೀತಿ ನಾವು ನಿಯಂತ್ರಣ ಮಾಡಿ 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 ಇಲ್ಲಿ ಈ ಒಂದು ಪಾರಮಾರ್ಥಿಕ ಸುಖ ನಾವು ಬೆಳೆಸ್ತಾ ಹೋದ್ರೆ ಇದು ಯಾವತ್ತಿಗೂ ನಮ್ಮ ಹತ್ರ ಇರುತ್ತೆ. ಈ ಜನ್ಮಕ್ಕೆ ಅಲ್ಲ, ಮುಂದೆ ಕೂಡ ಇದು ನಮ್ಮನ್ನು ಉದ್ಧಾರ ಮಾಡುತ್ತೆ. ಒಂದು ವ್ಯಕ್ತಿ ಸಮುದ್ರ ದಂಡಿಗೆ ಕೂತ್ಕೊಂಡಿರ್ತಾನೆ. ಒಂದು ಹಡಗ ಇರುತ್ತೆ. ಸುಮಾರು ಮಧ್ಯಾಹ್ನದ ಸಮಯ. ಸೊ ಕೂತ್ಕೊಂಡು ಸಿಯೆಸ್ಟ ಅಂತೀವಲ್ಲ, ಅಂದ್ರೆ ಒಂದು ಮಧ್ಯಾಹ್ನದ ನಿದ್ದೆ ಏನಿರುತ್ತೆ, ಆ ಮಧ್ಯಾಹ್ನದ ನಿದ್ದೆ ತೆಗಿತಾ ಇದ್ದಾನೆ. ಸೊ ಅದು ಒಂದು ಬೀಚ್ ಅದು. ಸೊ ಬೆಳಗ್ಗೆಯಿಂದ ಏನಿದೆ ಮೀನೆಲ್ಲ ಹಿಡಿದಿದ್ದಾಯ್ತು, ಎಲ್ಲ ಆಯ್ತು. ಮಧ್ಯಾಹ್ನ ಒಂದು ರೆಸ್ಟ್ ತಗೊಂತ ಇದ್ದಾನೆ. ಅವಾಗ ಅಲ್ಲಿ ಒಬ್ಬ MBA ಸ್ಟೂಡೆಂಟು, ಒಳ್ಳೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಟಾಪ್ ಇನ್ ದಿ ವರ್ಲ್ಡ್ ಅಲ್ಲಿ ಓದಂತ ಒಬ್ಬನು MBA ಸ್ಟೂಡೆಂಟ್ ಬರ್ತಾನೆ. ಇನ್ನೇನು ಅವನು ಆಲ್ಮೋಸ್ಟ್ ಫೈನಲ್ ಇಯರ್ನಾಗ ಇದ್ದಂಗಿದ್ದಾನೆ. ಈತನ ನೋಡ್ತಾನೆ, ಮೀನ್ ಹಿಡಿಯತನ ನೋಡ್ತಾನೆ, ಬಹಳ ಹುಷಾರಾಗಿದ್ದಾನೆ. ಮತ್ತೆ ಸುಮಾರು ಒಂದು 50 ಇರ್ಬೋದು ವಯಸ್ಸು, 48, 50 ಆ ವಯಸ್ಸಿದೆ ಅವನಿಗೆ. ನೋಡಿ ಮಾತಾಡಿಸಿ, ಏನ್ ಮಾಡ್ತಾ ಇದೀರಿ ನೀವು ಅಂತ ಕೇಳ್ತಾನೆ. ಯಾಕಂದ್ರೆ ಇವ್ನಿಗೆ ಅದು MBA ಮನಸ್ಸೆಲ್ಲ ಅದು ಬಿಸ್ನೆಸ್ ಮೈಂಡ್ ನಡೀತಾ ಇದೆಯಲ್ಲ ಇವನಿಗೆ. ಸೊ ಈಗ ನಾನು ಇಲ್ಲಿ ಮೀನ್ ಹಿಡಿತೀನಿ. ಅವಾಗ ಇವನ್ ಕೇಳ್ತಾನೆ, ಈ ವಿದ್ಯಾರ್ಥಿ, ನೀನೊಬ್ನೇನಾ ಇರೋದು ಅಂತ ಕೇಳಿದ್ರೆ, ಇಲ್ಲ ನಾವು ಸುಮಾರು ಒಂದು 30-40 ಜನ ಇದೀವಿ, ನಾವು ಎಲ್ಲಾರು ಸ್ನೇಹಿತರು, ಎಲ್ಲರ ಹತ್ರ ಇದೇ ತರ ಹಡಗಿದೆ. ನಾವ್ ಈ ರೀತಿ ಎಲ್ಲ ಬೆಳಿಗ್ಗೆ ಹೋಗಿ ಮೀನ್ ಹಿಡಿಯೋದು, ಮತ್ತೆ ಆಮೇಲೆ ಇಲ್ಲಿ ತಂದು ಬೇರೆ ಬೇರೆಯವ್ರು ಬರ್ತಾರೆ, ಅದನ್ನ ತಗೊಂಡು ಹೋಗ್ಬಿಡ್ತಾರೆ. ಇಲ್ಲೇ ನಾವು ತಂದು ಹಾಕದಲ್ಲೇನೆ ತಗೊಂಡು ಹೋಗ್ಬಿಡ್ತಾರೆ. ಅವಾಗ ಇವನು ಹೇಳ್ತಾನೆ, ಅಲ್ಲೇ ನೀವು ತಪ್ಪು ಮಾಡ್ತಾ ಇರೋದು. ಯಾಕಂದ್ರೆ ಮಾರ್ಕೆಟಿಂಗ್ ಗೊತ್ತಲ್ಲ ಆಯ್ತಂಗೆ. ಏನ್ ಮಾಡ್ಬೇಕು, ನೀವು ಎಲ್ಲ 30 ಜನನು ಸೇರ್ಬೇಕು. ಸೇರ್ಬಿಟ್ಟು ಈ ಎಲ್ಲಾ ಮೀನುಗಳು ನಿಮ್ದೇನಿದೆ, ನೀವು ಅವಾಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಡೈರೆಕ್ಟ್ ಆಗಿ ಮಾತಾಡಿ ಒಂದು ಸಪ್ಲೈ ಅಗ್ರಿಮೆಂಟ್ ಮಾಡ್ಕೋಬೇಕು. ಆ ಸಪ್ಲೈ ಅಗ್ರಿಮೆಂಟ್ ಮಾಡ್ಕೊಂಡು ಆ ಸಪ್ಲೈ ಅಗ್ರಿಮೆಂಟ್ ಸ್ಟ್ರೆಂತ್ ಮೇಲೆ ಏನ್ ಮಾಡ್ಬೋದು, ನೀವು ಬ್ಯಾಂಕ್ಸ್ ಹತ್ರ ಫೈನಾನ್ಸ್ ರೇಸ್ ಮಾಡ್ಬೋದು. ಕಂಪನಿ ಮಾಡಿ ಬ್ಯಾಂಕ್ಸ್ ಹತ್ರ ಫೈನಾನ್ಸ್ ರೇಸ್ ಮಾಡಿ, ಆ ದುಡ್ಡು ಏನ್ ಬರುತ್ತೆ ಅದನ್ನ ತಗೊಂಡು ನೀವು ಅವಾಗ ಒಂದು ದೊಡ್ಡ ಶಿಪ್ಪೇ ತಗೋಬಹುದು. ಆ ಶಿಪ್ ಇಂದ ನೀವು ಇನ್ನ ಜಾಸ್ತಿ ಮೀನ್ ಹಿಡಿಬಹುದು. ಅದನ್ನ ನೀವು ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇದನ್ನ ಪಬ್ಲಿಕ್ ಲಿಮಿಟೆಡ್ ಮಾಡ್ಬೋದು.
ಅದನ್ನ ಮಾಡಿ ಆಮೇಲೆ ಅದನ್ನ ನೀವು ಪಬ್ಲಿಕ್ ಇಶ್ಯೂಗೆ ಹೋಗ್ರಿ. ಮಾರ್ಕೆಟಲ್ಲಿ ಪಬ್ಲಿಕ್ ಇಶ್ಯೂಗೆ ಹೋದಾಗ ನಿಮ್ದು ಪ್ರಾಫಿಟ್ಸ್ ಚೆನ್ನಾಗಿರುತ್ತೆ. ಸೊ ಅವಾಗ ಸಬ್ಸ್ಕ್ರೈಬ್ ಆಗುತ್ತೆ, ಇನ್ನೂ ದುಡ್ಡು ಜಾಸ್ತಿ ಬರುತ್ತೆ. ಅವಾಗ ನೀವು ಇನ್ನೂ ಕೆಲವಾರು ಶಿಪ್ಸ್ ಎಲ್ಲ ತಗೋಬಹುದು. ಆಮೇಲೆ ಅಷ್ಟೆಲ್ಲ ತಗೊಂಡ್ಮೇಲೆ ನಿಮ್ದು ಶೇರ್ ವ್ಯಾಲ್ಯೂ ಬೆಳೀತಾ ಹೋಗುತ್ತೆ. ಯಾಕಂದ್ರೆ ನಿಮ್ದು ವ್ಯಾಪಾರ ಎಲ್ಲ ಚೆನ್ನಾಗಿರುತ್ತಲ್ಲ, ಬೆಳೀತಾ ಹೋಗುತ್ತೆ. ಅವಾಗೇನಿದೆ, ಯಾವಾಗ ನಿಮ್ದು ಅಷ್ಟು ವ್ಯಾಲ್ಯೂ ಎಲ್ಲ ಆಯ್ತು, ಕಂಪನಿದು ಸ್ವಲ್ಪ ಶೇರ್ಸ್ ನೀವೇನೈತೆ ಮಾರಿ ಆ ದುಡ್ಡು ಬಂದಿದ್ದನ್ನ ತಗೊಂಡು ಆರಾಮಾಗಿ ನೀವು ಜೀವನ ಕಳಿಬಹುದು. ಅವನು ಹೇಳ್ತಾನೆ, ಏನು ಮರೆಯ, ನಾನೇನ್ ಮಾಡ್ತಾ ಇದ್ದೀನಿ ಇವಾಗ, ಕಾಣಿಸ್ತಾ ಇಲ್ಲ ನಿನಗೆ? ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದೀನಿ ನಾನು ಆರಾಮ್ಸೆ ಇಲ್ಲಿ. ನೀನು ಬಂದು ನನಗೆ ಇಲ್ಲದ ಕಥೆ ಎಲ್ಲ ಹೇಳ್ತಾ ಇದೆಯಲ್ಲ, ನಾನು ಅದೇ ಮಾಡ್ತಾ ಇದ್ದೀನಿ ಇವಾಗ. ಆ ಕಂಪನಿ ನೀನು ಹೇಳಿದ್ದು ನಾನು ಹೋಗಿ ಮಾಡಿ ಅದೆಲ್ಲೆಲ್ಲೋ ಮಾಡಿ ಎಲ್ಲಿ ಮಧ್ಯದಾಗ ಸಿಗಾಕೊಂಡು ನನ್ನ ಸಾಲದಾಗ ಏನಾಗ್ತೀನೋ ಅದು ಗೊತ್ತಿಲ್ಲ ನನಗಾಗ್ಲಿ. ಇಲ್ಲಿ ಮಾತ್ರ ನೀನ್ ಹೇಳೋದು ಕೊನೆ ಯಾಕೆ ಮಾಡ್ಬೇಕು ಅಂತ ನಿನಗೆ ಕೇಳಿದ್ರೆ ಆರಾಮಾಗಿರೋದಪ್ಪ. ಮಧ್ಯಾಹ್ನ ಊಟ ಮಾಡಿ ಮಲಗಿ ಸಾಯಂಕಾಲ ಸ್ನೇಹಿತರ ಜೊತೆಗೆ ಹರಟೆ ಹೊಡ್ಕೊಂಡು ಎಲ್ಲ ನೀನೇನು ಹೇಳೋದೆಲ್ಲ ನಾನೆಲ್ಲ ಇವಾಗೆ ಮಾಡ್ತಾ ಇದ್ದೀನಿ ಅಂತಂತಾನೆ. ಸೊ ಇಲ್ಲಿ ಏನಾಗುತ್ತೆ, ನಾವೆಲ್ಲೆಲ್ಲೋ ಹೋಗಿ ಏನೇನೇನೇನೋ ಮಾಡಿ ಎಲ್ಲ ಸರಿಗೆ ನಡೆದ್ರೆ ಇದನ್ನ ಅಂಡರ್ಲೈನ್ ಮಾಡ್ಬೇಕು ನಾವು, ಬಿಗ್ ಕ್ವೆಶನ್ ಮಾರ್ಕ್ ಅಲ್ಲಿ. ಎಲ್ಲ ಸರಿಗೆ ನಡೆದ್ರೆ ಮಾಡೋದ್ ಕೊನೆಗೆ ಇದನ್ನೇ. ಅದ್ರ ಬದಲು ನಿಮಗೆ ಯಾವಾಗ ಬೇಕೋ ಅವಾಗ, ಇವಾಗ ನೋಡಿ ಬಾಹ್ಯ ಪ್ರಪಂಚದಲ್ಲಿ ಏನಾಗುತ್ತೆ, ನಿಮಗೆ ಆ ಸಂತೋಷ ಪರಿಸ್ಥಿತಿ, ವಸ್ತು, ವ್ಯಕ್ತಿ ಮೇಲೆ ನಿರ್ಧಾರ ಆಗಿರ್ತಕ್ಕಂಥದ್ದು. ಅವೆಲ್ಲವೂ ಸಂಯೋಗ ಸರಿಗೆ ಬಂತು ಅಂದ್ರೆ ನಿಮಗೆ ಆನಂದ ಸಿಗುತ್ತೆ, ಈ ಮೂರರಿಂದನು. ಆದ್ರೆ ಇಲ್ಲಿ ಯಾವಾಗ ಬೇಕಾವಾಗ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ನಿಮಗೆ ಆನಂದ ಒಳಗಡೆನೆ ಇದೆ. ಬೇರೆ ಒಬ್ಬರ ಮೇಲೆ ಯಾರ ಮೇಲೂ ನೀವು ಅವಲಂಬನೆ ಇಲ್ಲ. ಮತ್ತೆ ಬುದ್ಧಿವಂತರು ಏನ್ ಮಾಡ್ತಾರೆ ಹೇಳಿ, ಇದಕ್ಕೆ ಹೋಗ್ತಾರಾ? ಇಲ್ಲ ಪ್ರತಿಯೊಂದು ವ್ಯಕ್ತಿಗಳ ಮೇಲೆ, ಪರಿಸ್ಥಿತಿಗಳ ಮೇಲೆ, ಸಂದರ್ಭಗಳ ಮೇಲೆ, ಅದ್ರ ಮೇಲೆ ಅವಲಂಬನೆ ಆಗಿ ಮಾಡಕ್ ಹೋಗ್ತಾರ? ಇಲ್ಲೇನು ನಾವೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ಬೇಕಂತಿಲ್ಲ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬೆಳಿಗ್ಗೆ ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ ಮಾಡೋದು. ಆಮೇಲೆ ಮಧ್ಯಾಹ್ನ ಮತ್ತೆ ಒಂದು 5 ನಿಮಿಷ, 10 ನಿಮಿಷ ಟೈಮ್ ಮಾಡೋದು. ಅವಾಗ ನಿಮ್ ಕೆಲಸದಲ್ಲೂ ಕೂಡ ನಿಮ್ ಎಫಿಷಿಯನ್ಸಿ ಬೆಳೆಯುತ್ತಲ್ಲ. ಸೊ ಆ ರೀತಿ ನಿಧಾನಕ್ಕೆ ಮಾಡ್ತಾ 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 ಅವಾಗ ನಿಮಗೆ ಒಂದು ಗೊತ್ತಾಗತ್ತೆ, ನಾನು ಯಾವುದನ್ನ ಮಾಡಿದ್ರೆ ಶ್ರೇಷ್ಠ ಜೀವನದಲ್ಲಿ. ಅವಾಗ ಬೇರೆಯವ್ರು ಯಾರು ಹೇಳಬೇಕಾಗಿಲ್ಲ, ನಿಮಗೆ ತಿಳಿಯುತ್ತೆ. ಮತ್ತೆ ಇಲ್ಲಿ ಇದು ಶ್ರೇಷ್ಠವಾದ ಕೆಲಸ, ಇದೆಲ್ಲ ಲೌಕಿಕ ಕೆಲಸ, ಏನಾಗುತ್ತೋ ಹೆಂಗಾಗುತ್ತೋ. ಸೊ ಇಲ್ಲಿ ಪರಮಾತ್ಮ ಹೇಳೋದು, ಮತ್ ಸಂಸ್ಥಾನ್ ಅಧಿಗಚ್ಚತಿ. ಈ ತರ ಯಾರಿರ್ತಾರೋ ಅವರು ಉನ್ನತ ಒಂದು ಶಾಂತಿಯನ್ನು ಜೀವನದಲ್ಲಿ ಪಡಿತಾರೆ, ಅದಲ್ಲದೆ ನಿರ್ವಾಣವನ್ನು ಪಡಿತಾರೆ. ಓಕೆ, ಮುಂದಿನ ಶ್ಲೋಕಕ್ಕೆ ಹೋಗೋಣ. 16ನೇ ಶ್ಲೋಕ. ನಾತ್ಯಶ್ನುತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಹೀಗೆ ಇಲ್ಲಿವರೆಗೆ ಏನಾಯ್ತು, ಪರಮಾತ್ಮ ನಮಗೆ ಏನ್ ಹೇಳಿದ್ರು, ಒಂದು ಉನ್ನತ ಸ್ಥಿತಿ ಹೀಗೆ ಹಾಗೆ ಯಾವ ರೀತಿ ಧ್ಯಾನ ಮಾಡ್ಬೇಕು, ಒಂದು ಉನ್ನತ ಸ್ಥಿತಿಗೆ ಹೋಗ್ಬೋದು, ಅದೆಲ್ಲ ಹೇಳಿದ್ರು. ಇವಾಗ ಬೇರೆ ಎಲ್ಲ ವಿಷಯಗಳು ಬರ್ತಲ್ಲ, ನಾನಲ್ಲಿಗೆ ಹೋಗ್ಬೇಕಂದ್ರೆ ಸರಿ, ಆದ್ರೆ ಈ ನನ್ನ ಬೇರೆ ಸಮಸ್ಯೆಗಳು ಹೇಗೆ, ಯಾವುದು ದಿನನಿತ್ಯ ನಾನು ಎಷ್ಟು ಊಟ ಮಾಡ್ಬೇಕು, ನಾನು ಎಷ್ಟು ಮಲಗಬೇಕು, ಎಷ್ಟು ಇದ್ರ ಕಡೆ ನಾನು ಸಮಯ ಕೊಡ್ಬೇಕು,
ಇವೆಲ್ಲನೂ ಹೇಳ್ಬೇಕಲ್ಲ ಅವರು. ಸೊ ಇಲ್ಲಿ ಹೇಳ್ತಾರೆ ಅವರು, ಈ ಅರ್ಜುನ, ಯಾವೊಂದು ವ್ಯಕ್ತಿ ಅತಿ ಹೆಚ್ಚು ಊಟ ಮಾಡ್ತಾನೋ, ಇಲ್ಲ ಅತಿ ಕಮ್ಮಿ ಊಟ ಮಾಡೋದು, ಇಲ್ಲಿ ಅತಿ ಹೆಚ್ಚು ಮಲಗೋದು, ಇಲ್ಲ ಅತಿ ಕಮ್ಮಿ ಮಲಗೋದು, ಅಂಥವರಿಗೆ ಈ ಯೋಗ ಅಭ್ಯಾಸದಲ್ಲಿ ಅವರಿಗೆ ಯಶಸ್ಸು ಇಲ್ಲಪ್ಪ. ಖುಲ್ಲ ಹೇಳ್ಬಿಡ್ತಾರ ಅವರು. ಇಲ್ಲ, ಇಲ್ಲಿ ಇದಕ್ಕೆ ಕೆಲವು ರೂಲ್ಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ದೇಹವನ್ನು ಕೂಡ ನಾವು ಸರಿಯಾದ ರೀತಿಯಿಂದ ದೇಹ, ಮನಸ್ಸು ಇವೆಲ್ಲವನ್ನು ಮೇಂಟೈನ್ ಮಾಡ್ಬೇಕು ನಾವು. ಆ ಒಂದು ಯೋಗ ಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಶ್ರಮ ಇದೆಯಲ್ಲ. ಒಂದು ವ್ಯಕ್ತಿ 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಏಕಾಗ್ರತೆಯಿಂದ ಕೂಡ್ಲಿಕ್ಕೆ ದೇಹಕ್ಕೆ ಇಂಧನ ಬೇಕಲ್ವಾ? ಇಲ್ಲಾಂದ್ರೆ ಹೇಗೆ ಸಾಧ್ಯ? ಇಂಧನ ಬೇಕು, ಆಹಾರ ರೀತಿಯಿಂದ, ಆಮೇಲೆ ಅದಕ್ಕೆ ಸರಿಯಾದ ಒಂದು ಆರಾಮ್ ಕೂಡ ಬೇಕು ಮೆದುಳಿಗೆ. ಇಲ್ಲ ಅಂದ್ರೆ ಅದು ಹೇಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಸೊ ಇಲ್ಲಿ ಏನಂತಾರೆ ಅವರು, ಹೇಗೆ ಚರಕ ಸಂಹಿತಾದಾಗ ಹೇಳ್ತಾರೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಈ ಒಂದು ನಿನ್ನ ದೇಹ ಏನಿದೆ ಅದು ನಿನಗೆ ಒಂದು ವೆಹಿಕಲ್ ಇದ್ದಾಗೆ, ಒಂದು ಯಂತ್ರ ನಿನ್ನ ಹತ್ರ. ನಿನ್ನ ಬೇರೆ 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 ಏನೇನು ಕಾರ್ಯಗಳು ಮಾಡ್ಬೇಕಂತಿದೆಯೋ ಜೀವನದಲ್ಲಿ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ಪ್ರಕಾರ ನೀನು ಏನೇನ್ ಮಾಡ್ಬೇಕಂತಿದೆಯೋ ಅದೆಲ್ಲದಕ್ಕೂ ಒಂದು ಸರಿಯಾದ ದೇಹ ಇರ್ಬೇಕಪ್ಪ. ರಾಮಾಯಣದಲ್ಲೂ ಕೂಡ ಹೇಳ್ತಾರೆ, ತಾನು ಬಿನು ಭಜನಾ ವೇದನಹಿ ವರ್ಣ. ಅಂದ್ರೇನು? ರಾಮಾಯಣ ಆಯ್ತು, ವೇದಗಳಾಯ್ತು. ವೇದನಹಿ ವರ್ಣ ಅಂದ್ರೆ ವೇದಗಳು ನಿಮಗೆ ನಿಮ್ಮ ದೇಹವನ್ನು ಏನೈತೆ ಆಲಸ್ಯ ಮಾಡಿ, ಅದನ್ನ ಇಗ್ನೋರ್ ಮಾಡಿ, ನಾನೇನಿದ್ದೆ ಆಧ್ಯಾತ್ಮಿಕದಲ್ಲೇ ನಾನಿದ್ದೀನಿ, ದೇಹ ನಾನಲ್ಲ ಅಂತ ಇಷ್ಟು ಮೆಡಿಟೇಷನ್ ಮಾಡಿಬಿಟ್ಟಿದ್ದೀನಿ. ಇವಾಗ ದೇಹದ ಬಗ್ಗೆ ನನಗೆ ಚಿಂತೆನೇ ಇಲ್ಲ, ನಾನಲ್ಲ ಅದು ದೇಹ ಅಂತೇಳಿ ಮಾಡಕ್ ಹೋಗ್ಬೇಡ ಹುಚ್ಚ. ಇದೇ ನಿನಗೆ ಸಾಧನೆ ಮಾಡ್ಲಿಕ್ಕೆ, ಎಲ್ಲದಕ್ಕೂ ಸಾಧನೆಗೆ ಇದೇ ಒಂದು ಯಂತ್ರ ಇರೋದ್ ನಿಂತಾಗೆ. ಇದನ್ನ ನೀನ್ ಸರಿಯಾಗಿ ತಿಳ್ಕೊ. ಅಂದ್ರೆ ಇಲ್ಲಿ ಇಂಪಾರ್ಟೆನ್ಸ್ ಅವ್ರು ಏನ್ ಕೊಡ್ತಾರೆ, ಇಷ್ಟೆಲ್ಲ ದೇಹ ನೀನಲ್ಲ ಅಂತ ಇಲ್ಲಿ ಎಲ್ಲ ಸಾಂಖ್ಯ ಯೋಗ ಅಲ್ಲಿ ಇಲ್ಲಿ ಎಲ್ಲ ಹೇಳಿದಾರಲ್ಲ, ನೀನು ದೇಹ ಅಲ್ಲ, ಮನಸ್ಸಲ್ಲ, ಇಂದ್ರಿಯ ಅಲ್ಲ. ಇಲ್ಲಿ ಹೇಳೋದು ಅದೆಲ್ಲ ಬೇಕು ನಿನಗೆ. ನೀನು ಅದನ್ನ ನಾನು ಅಂತ ಅನ್ಕೋಬೇಡ. ಜೀವಾತ್ಮವಾಗಿ ನೀನು ಈ ದೇಹವನ್ನು ಉಪಯೋಗಿಸಿ ನೀನು ಮೇಲೆ ಇರಬೇಕು. ನಿಧಾನಕ್ಕೆ ನಿನ್ ಮೇಲೆ ಇರ್ತಾ ಹೋಗ್ಬೇಕು ನೀನು. ಅದ್ರ ಸಂಪೂರ್ಣ ನೀನು ದೇಖರೇಖೆ ಅಂತ ಏನಂತೀವಿ ಅದು ಮಾಡ್ಲಿಕ್ಕೆ ಬೇಕು ನೀನು. ಮೊದಲನೇದಾಗಿ ಏನಂದ್ರೆ ಅವರು, ಜಾಸ್ತಿ ತಿನ್ಕೊಡುದು, ಕಮ್ಮಿ ತಿನ್ಕೊಡುದು. ಅಂದ್ರೆ ಮತ್ತೆ ಎಷ್ಟು ಇರ್ಬೇಕದು? ಇಲ್ಲಿ ಅವ್ರು ಏನ್ ಹೇಳ್ತಾರೆ, ಇದು ಶಾಸ್ತ್ರಗಳು ಹೇಳೋದಿದು. ಜಾಸ್ತಿ ಕಮ್ಮಿ ಅನ್ನೋದೇನಿದೆಯಲ್ಲ, ಅದು ನಾವು ನಮ್ಮ ರೀತಿಯಿಂದ ನೋಡ್ಕೋಬೇಕಾದ್ದು. ಬಟ್ ಶಾಸ್ತ್ರ ಹೇಳೋದು ಕೂಡ ನಾನು ನಿಮ್ಗೊಂದ್ಸರ್ತಿ ಹೇಳ್ತೇನೆ. ಇವಾಗ ಊಟಕ್ಕೆ ನಾವು ಕೂತಿದೀವನೇ, ಹೇಗಿರ್ಬೇಕಪ್ಪ ಇದು? 4 ಭಾಗ ಮಾಡ್ಬೇಕದನ್ನ. ನಮ್ಮ ಹೊಟ್ಟೆಯನ್ನು ಖಾಲಿ ಜಾಗ ಇದೆ, 4 ಭಾಗ, 4 ಕ್ವಾರ್ಟರ್ಸ್. ಏನು? ಪುರಾಯೇತ್ ಅಶನಾಧ್ಯಾಯಂ, ಇದು 2 ಭಾಗ. ಅಂದ್ರೇನು? 2 ಭಾಗದಷ್ಟು 4ರಲ್ಲಿ ನಾವು ಆಹಾರವನ್ನು ಹೊಟ್ಟೆಯಲ್ಲಿ ಹಾಕ್ಬೇಕು. ತೃತೀಯಾಂ ಅಂದ್ರೆ 3ನೇ ಭಾಗ, ಉದಕೇನುತು. ಉದಕೇನುತು ಅಂದ್ರೆ ನೀರಿಗೆ 1 ಭಾಗ 4ರಲ್ಲಿ ನೀರಿಗೆ ಅಂತ ನಾವು ಇಡಬೇಕು. ಮತ್ತೆ ಇನ್ನ 4ನೇದು ಒಂದು ಉಳಿತಲ್ಲ, ಯಯೋಹೋ
ಸಂಚಾರು ನಾರ್ತಂತು ಚತುರ್ಥಂ ಅವಶ್ಯ. ಅಂದ್ರೆ ಇಲ್ಲಿ ಗಾಳಿ ಅಡ್ಡಾಡ ಹೋಗೋದಕ್ಕೆ, ಪ್ರಾಣಶಕ್ತಿಗಳು ಅದರಲ್ಲಿ ಹೋಗ್ಲಿಕ್ಕೆ 4ನೇ ಭಾಗ ನೀವು ಖಾಲಿ ಇಡಬೇಕು ಅಂತ ಹೇಳ್ತಾರೆ. ಅರ್ಧ ಹೊಟ್ಟೆ ಊಟ, 1/4 ಭಾಗ ನೀರು. ಅದು ಯಾವಾಗ? 1/4 ಗಂಟೆ ಇಲ್ಲ 1 ಗಂಟೆ ಆದ್ಮೇಲೆ ನೀರು. ಊಟದಕ್ಕಿಂತ ಮುಂಚೆ ಕೂಡ 1/4 ಗಂಟೆ ಮುಂಚೆ ನೀರು ಕುಡಿದಿರ್ಬೇಕು, ಮಧ್ಯದಲ್ಲಿ ನೀರು ಕುಡಿಬಾರ್ದು. ಸೊ 3/4 ಗಂಟೆ 1 ಗಂಟೆವರೆಗೂ, ಅದಾದ್ಮೇಲೆ 1/4 ಭಾಗ ನೀರು ಕುಡಿದು ಇನ್ನ 1/4 ಭಾಗ ನೀವು ಪ್ರಾಣಶಕ್ತಿಗಳಿಗೋಸ್ಕರ ಬಿಡಬೇಕು. ಇದು ಸರಿಯಾದ ಊಟ ಮಾಡ್ತಕ್ಕಂಥ ಲಕ್ಷಣ. ಏನ್ ಬಡಿಸೋರು ನಮ್ಮವರೇ, ಇನ್ನ ಎಲ್ಲಾರು ಗೊತ್ತಿರೋರು ಅಂತೇಳಿ ಎಲ್ಲಿವರೆಗೆ ನೀರ್ ಕುಡಿಯಕ್ ಜಾಗ ಇರಂಗಿಲ್ಲ. ಬಡಿಸೋರು ಪ್ರೀತಿಯಿಂದ ಬಡಿಸ್ತಿರ್ತಾರೆ, ಊಟನೂ ರುಚಿಯಾಗಿರುತ್ತೆ. ಆಗ್ಲಿ ಆಗ್ಲಿ ಆಗ್ಲಿ, ಇವತ್ತೊಂದಿನ ರೀ, ಒಂದಿನ ಹೋಯ್ತು, ಹೊಟ್ಟೆ ತುಂಬ್ತಾ ಹೋಯ್ತು. ಅಲ್ಲಿ ನೀರಿಗೂ ಜಾಗ ಇಲ್ಲ, ಗಾಳಿಗೂ ಜಾಗ ಇಲ್ಲ. ಗಾಳಿಗಂತೂ ಯಾವತ್ತೂ ಜಾಗ ಇಲ್ಲ ಬಿಡಿ, ನೀರಿಗೆ ಜಾಗ ಸಿಕ್ಕರೆ ಸಾಕು ನಮಗೆ. ಒಂದು ಸರ್ತಿ ಊಟ ಮಾಡಿದವನಿಗೆ ಯೋಗಿ ಅಂತಾರೆ, 2 ಸರ್ತಿ ಊಟ ಮಾಡಿದವನಿಗೆ ಭೋಗಿ ಅಂತಾರೆ, 3 ಸರ್ತಿ ಊಟ ಮಾಡಿದವನಿಗೆ ರೋಗಿ ಅಂತಾರೆ. ಇಲ್ಲಿ ನಾವೇನಿದೆ, ಆಕ್ಚುಲಿ ಯೋಗಿ ಅನ್ನೋದು ಯಾರು? ಯಾವ ಒಂದು ಸ್ಥಿತಿಗೆ ಅವ್ರು ಹೋಗಿರ್ತಾರೆ, ಅವ್ರು ಯಾವ್ದು ತರದ್ದು ಒಂದು ದೈಹಿಕ ಕೆಲಸ ಮಾಡಂಗಿಲ್ಲ. ಸೊ ನಾವು ಡೈರೆಕ್ಟ್ಲಿ ಅವ್ರಿಗೆ ಕಂಪೇರ್ ಮಾಡ್ಕೋಬಾರ್ದು. ನಾವು ನಮ್ಮ ಡೀಸೆಂಟ್ ಆಗಿ 2 ಸರ್ತಿ ತಿನ್ನೋದು ಅಬ್ಸಲ್ಯೂಟ್ಲಿ ಫೈನ್. 2 ಸರ್ತಿ ಊಟ ಮಾಡೋದು ಅಬ್ಸಲ್ಯೂಟ್ಲಿ ಫೈನ್. ಯಾಕಂದ್ರೆ ನಮ್ಗೆಲ್ಲ ಓಡಾಟ ಇರುತ್ತಲ್ಲ, ಕೆಲ್ಸಗಳು ಅಂತ ಇರುತ್ತೆ, ಅದಿರುತ್ತೆ ಇದಿರುತ್ತೆ. ಇನ್ನೊಂದು ಥರ್ಡ್ ನೀವು ಕೂಡ ಇನ್ನ ಲೈಟ್ ಆಗಿ ಏನಾದ್ರು ಥರ್ಡ್ ಟೈಮ್ ತಗೋಬಹುದು. ಬಟ್ ಈ ಪ್ರಪೋರ್ಷನ್ ಏನಿದೆ, ಅರ್ಧ ಒಂದು ಆಗ್ಲಿಲ್ಲ ಅಂದ್ರೆ ಕನಿಷ್ಠ 65 ಅಂಡ್ ಬಾಕಿ 1/3 ನಾಗನ್ನ 65% ವರೆಗೂ 2/3 ಅಂತೂ ನಾವು ಮಾಡ್ಬೋದಲ್ಲ. ಬಟ್ ಕುತ್ತಿಗೆ ತುಂಬಾ ಮಟ್ಟ ಊಟ ಮಾಡೋದು ಇಟ್ ಇಸ್ ನಾಟ್ ಅಡ್ವೈಸಬಲ್. ಬಿಕಾಸ್ ಒಳಗಡೆ ಪ್ರಕ್ರಿಯೆನೂ ಆಗ್ಬೇಕಲ್ಲ. ಅದು ಸುಮ್ಮನೆ ನಾವು ಎಷ್ಟಂತ ಊಟ ಮಾಡೋದಲ್ಲಿ ಜಗ ಬೇಕಲ್ಲ, ಅದೆಲ್ಲ ಪಚನ ಆಗೋದಕ್ಕೆ ಸರಿಯಾಗಿ. ಅದರಿಂದನೇ ನಮಗೆ ಆರೋಗ್ಯ ಸಿಗೋದು. ಸೊ ಈ ರೀತಿ ನಾವು ಮಾಡರೇಷನ್ ಮಾಡ್ಬೇಕು. ನಾವೇನು ಹೌದಪ್ಪ ಯೋಗಿಗಳು, ನಾವು ಬೆಳಗ್ಗೆಯಿಂದ ಒಂದೇ ಕಡೆ ಕೂತಿರ್ತೀವಿ, ಬೇರೆ ಯಾವ ಚಟುವಟಿಕೆ ನಮ್ದಿಲ್ಲ ಅಂದ್ರೆ ಸರಿ, 1 ಸರ್ತಿ ತಿಂದ್ರು ಸಾಕು. ಅದು ಅದಕ್ಕಿಂತ ಜಾಸ್ತಿ ಬೇಕು ಆಗೋದಿಲ್ಲ, ಯಾಕಂದ್ರೆ ಕಾರ್ಯ ಇಲ್ಲ ದೇಹದಲ್ಲಿ. ಸೊ ಈ ರೀತಿ ಊಟದ್ದು ಅತಿ ಹೆಚ್ಚು ಇರ್ಕೂಡುದು, ಅತಿ ಕಮ್ಮಿನೂ ಇರ್ಕೂಡುದು. ಕೆಲವ್ರು ಮಾಡ್ತಾರೆ ನೋಡಿ, ನಾನು ಉಪವಾಸ ಮಾಡ್ತೀನಿ ಅಂತೇಳಿ ಎಲ್ಲ ಬಿಟ್ಟು ಉಪವಾಸ ಮಾಡೋದು. ಅದು ಯಾವಾಗಾದ್ರೂ ಒಂದು ವ್ರತ ಇದ್ದಾಗೆ ಮನಸ್ಸಿನ ನಿಯಂತ್ರಣಕ್ಕೋಸ್ಕರ ಮಾಡೋದು ಬಹಳ ಶ್ರೇಷ್ಠವಾದ ಕೆಲಸ. ಆದ್ರೆ ಈ ರೀತಿ ಆಗ್ಬಾರ್ದು. ಉಪವಾಸ ಮಾಡಿ ನಮ್ ಧ್ಯಾನ ಎಲ್ಲ ಊಟದ ಕಡೆನೆ ಹೋಗ್ಬಾರ್ದು. ಮಿನಿಮಮ್ ಊಟ ಮಾಡ್ಬೇಕಾಗುತ್ತೆ. ಉಪವಾಸದ ಅರ್ಥ ಏನಿದೆ? ಉಪವಾಸ, ವಾಸ ಅಂದ್ರೆ ಇರು, ಉಪ ಅಂದ್ರೆ ಹತ್ತಿರ. ಯಾರಿಗೆ ಹತ್ತಿರ ಇರು? ದೇವರಿಗೆ ಹತ್ತಿರ ಇರು ಅಂತ ಅವತ್ತಿನ ದಿನ. ಇವತ್ತು ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ದೇವರಿಗೆ ಹತ್ತಿರವಾಗಿ ಇದ್ದೀನಿ, ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ, ನಾನು ದೇವ್ರ ಹತ್ರ ಇದ್ದೀನಿ. ಇವತ್ತು ಜಪ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಚಿಂತನೆ ಮಾಡ್ತಾ ಇದ್ದೀನಿ. ಇದು ನನ್ನ ಉಪವಾಸ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ಅಂತೂ ಬೇಕೇ ಬೇಕು. ಅದಕ್ಕೆ ಸಂಪೂರ್ಣವಾಗಿ ಮಾಡೋದು ಮನಸ್ಸಿನ ನಿಯಂತ್ರಣ. ನೋಡು, ನೀನ್ ನನ್ನ ಕಂಟ್ರೋಲ್ ಅಲ್ಲಿ ಇದೆಯಾ ಅಂತ ಮನಸ್ಸಿಗೆ ತೋರ್ಸೋದಕ್ಕೆ ಮಾತ್ರ ಅಷ್ಟು ನೀವು ಎಷ್ಟು ಬೇಕು ಅಷ್ಟು ಮಾಡಿ. ಆಮೇಲೆ ನಾನು ಹೇಳಿದಾಗೆ ಆಯ್ತು, ಸ್ವಲ್ಪ ಹಣ್ಣು ತಗೊಳ್ಳೋದು, ಫಲಹಾರ ಆಯ್ತು, ಇದು ಈ ತರದ್ದು. ಬಟ್ ಎನರ್ಜಿ ಕೂಡ ಬೇಕಲ್ಲ ಬಾಡಿಗೆ. ಸೊ ಆ ಒಂದು ಕಂಟ್ರೋಲ್ ಅಲ್ಲಿ ಯಾರು ಮಾಡ್ತಾರೋ ಅವತ್ತಿನ ದಿನ ಆಹಾರದ ಕಡೆ ವಿಚಾರ ಬರ್ಲಿಕ್ಕೆ ಕೂಡದು ನಮಗೆ ನಿತ್ರಾಣದ ಒಂದು ಪರಿಸ್ಥಿತಿ ಕೂಡ ಅನುಭವಕ್ಕೆ ಬರ್ಕೊಡ್ದು. ಆ ಒಂದು ಬ್ಯಾಲೆನ್ಸ್ ನಾವು ಕಂಡುಹಿಡ್ಕೊಳ್ಳೋದು ನಮ್ ಕೆಲಸ. ಅದನ್ನ ನೋಡ್ಕೊಂಡು ಸರಿಯಾಗಿ ಮಿತವಾಗಿ ಆಹಾರ, ಜಾಸ್ತಿ ಸಮಯ ಅವತ್ತು ಉಪವಾಸದ ದಿನ ಭಗವಂತನ ಕಡೆ. ಸೊ ಇದು ಆಹಾರದ್ದಾಯ್ತು. ಇನ್ನ ನಿದ್ದೆ,
ನಿದ್ದೆ ಕೂಡ ಕೆಲವ್ರು ಏನ್ ಮಾಡ್ತೀವಿ ನಾವು, ಆಹಾರ ಹೇಗೆ ಕಂಟ್ರೋಲ್ ಮಾಡ್ತೀವೋ, ನಾನು ಪೂರಾ ಜಾಗರಣೆ ಮಾಡ್ತೀನಿ, ನಿದ್ದೆ ಮಾಡೋದೇ ಇಲ್ಲ, ನಾನು ಜಾಸ್ತಿ ಸಮಯ ನಾನು ಧ್ಯಾನ ಮಾಡಬೇಕು ಅಂತೇಳಿ. ನಿದ್ದೆ ಕೂಡ ಆ ರೀತಿ ನೀವು ಮಾಡಬೇಡಿ. ಒಂದು ನಿಮ್ಮ ದೇಹದ ಒಂದು ಚಟುವಟಿಕೆಯ ಪ್ರಕಾರ ನಿದ್ದೆ ಕೂಡ ಬೇಕೇ ಬೇಕು. 6 ಗಂಟೆಯಿಂದ 8 ಗಂಟೆಯ ಕಾಲ ದೇಹಕ್ಕೆ ರೆಸ್ಟ್ ಬೇಕು. ಯಾಕೆ ನೋಡಿ, ಎಲ್ಲ ನಾವು ಮಾಡ್ತಕ್ಕಂಥದ್ದಿಲ್ಲಿ ನಮ್ಮ ಮನಸ್ಸಿನ ಕೆಲಸ. ಮನಸ್ಸಿನ ಕೆಲಸ ಯಾವುದು ಅಂದ್ರೆ ನಮ್ಮ ಮೆದುಳಿನ ಕೆಲಸ ಯಾವಾಗ ಜಾಸ್ತಿ ಇರುತ್ತೋ ಆವಾಗ ನಮಗೆ ಎನರ್ಜಿ ಕೂಡ ಜಾಸ್ತಿ ಬೇಕು. ಮೆದುಳು ಎಷ್ಟು ಒಂದು ಚಿಕ್ಕ ಒಂದು ವಸ್ತು, ನಮ್ಮ ಇಡೀ ದೇಹದಲ್ಲಿ ಸುಮಾರು 10% ಎನರ್ಜಿ ನಮ್ಮ ಮೆದುಳು ತಗೊಳುತ್ತೆ. ಸಂಪೂರ್ಣ ಎನರ್ಜಿ ಪೂರಾ ದೇಹದಲ್ಲಿ ಏನೇನು ಎನರ್ಜಿ ಬೇಕೋ 10% ಅದೇ ತಗೊಳುತ್ತೆ. ಆಮೇಲೆ ಏನಾಗುತ್ತೆ, ಯಾವಾಗ ನಾವು ಬ್ರೈನ್ ಅಲ್ಲಿ ಆಕ್ಟಿವಿಟಿ ಆಗುತ್ತೆ ಅಂತ ನಾವು ನೋಡಿದ್ವಲ್ಲ, ಹೇಗೆ ಈ ನ್ಯೂರಾನ್ಸ್ ಎಲ್ಲ ಇರುತ್ತೆ, ಅಲ್ಲಿಂದ ಈ ಡೆಂಡ್ರೈಟ್ಸ್ ಎಲ್ಲ ಅಲ್ಲಿ ಓಪನ್ ಅಪ್ ಆಗುತ್ತೆ, ಆಕ್ಟಿವಿಟಿ ನಡೆಯುತ್ತೆ ಅಲ್ಲಿ. ಇಲ್ಲಿ ಯಾವ್ಯಾವಾಗ ಎನರ್ಜಿ ಯೂಸ್ ಆಗುತ್ತೋ ಈ ನ್ಯೂರಾನ್ ಇಂದ ಒಂದು ವೇಸ್ಟ್ ಪ್ರಾಡಕ್ಟ್ ಜನರೇಟ್ ಆಗುತ್ತೆ. ಇವಾಗ ಹೇಗೆ ಊಟ ಮಾಡಿದಾಗೆ ಒಂದು ಮಲ ಕ್ರಿಯೇಟ್ ಆಗುತ್ತೆ ನೋಡಿ, ವೇಸ್ಟ್ ಪ್ರಾಡಕ್ಟ್. ಅದೇ ತರ ಈ ಬ್ರೈನ್ ಅಲ್ಲಿ ಒಂದು ವೇಸ್ಟ್ ಪ್ರಾಡಕ್ಟ್. ಪ್ರತಿ ಸರ್ತಿ ನಾವು ಆಲೋಚನೆ ಮಾಡ್ತೀವಿ, ಇನ್ನೊಂದು ವಿಚಾರ ಮಾಡ್ತೀವಿ, ಕಾರ್ಯ ಮಾಡ್ತೀವಿ, ಮಾಡ್ತಾ 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 ನಿಮಿಷಕ್ಕೂ ಒಂದು ವೇಸ್ಟ್ ಪ್ರಾಡಕ್ಟ್, ಬೀಟಾ ಅಲನೈನ್ ಅಂತ ಒಂದು ವೇಸ್ಟ್ ಪ್ರಾಡಕ್ಟ್. ಇದು ಮಲ, ಇದ್ರದ್ದು ಮೆದುಳಿನ ಮಲ. ಇದು ಸಮಯಕ್ಕೆ ಇದು ಕ್ಲೀನ್ ಆಗ್ಬೇಕು. ಅಲ್ಲಿಂದ ಮಲ ಹೊರಗೆ ಬರ್ತಾನೆ ಇದೆ ಬ್ರೈನ್ ಅಲ್ಲಿ. ಅದು ಕ್ಲೀನ್ ಮಾಡೋದು ಯಾರ ಕೆಲಸ? ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಒಂದಿದೆ, CSF. ಅದು ಮೆದುಳಲ್ಲಿ ಹೋಗುತ್ತೆ, ಎಲ್ಲ ಹೊಲಸು ಫ್ಲಶ್ ಮಾಡಿ ಹೊರಗೆ ತೆಗೆಯುತ್ತೆ. ಮೆದುಳಲ್ಲಿ ಹೋಗುತ್ತೆ, ಫ್ಲಶ್ ಮಾಡಿ ಹೊರಗೆ ತೆಗೆಯುತ್ತೆ. ಯಾರಲ್ಲಿ ಈ ಒಂದು CSF ಆಕ್ಟಿವಿಟಿ ಕಮ್ಮಿ ಆಗುತ್ತೋ ಅವರು ಈ ಪಾರ್ಕಿಂಗ್ಸ್ ಅನ್ನು, ಅಲ್ಝೈಮರ್ಸ್ಗೆ ಗುರಿ ಆಗ್ತಾರೆ. ಇವಾಗ ಹೊಸದಾಗಿ ಬಂದಿರೋ ರೋಗಗಳೆಲ್ಲ ಇವು. ಮತ್ತೆ ನಿದ್ದೆ ಯಾವ ರೀತಿ ಅನುಕೂಲ ಮಾಡುತ್ತಂದ್ರೆ, ಇದರಲ್ಲಿ ಯಾವಾಗ ಒಂದು ವ್ಯಕ್ತಿ ನಿದ್ದೆಗೆ ಹೋಗ್ತಾನೆ ನೋಡಿ, ಅವಾಗ ಒಂದು ಆಕ್ಟಿವಿಟಿ ಇರೋದಿಲ್ಲ. ಈ ಬ್ರೈನ್ ಟಿಶ್ಯೂಸ್ ಎಲ್ಲ ಏನಿರುತ್ತೆ ಆಲ್ಮೋಸ್ಟ್ 60% ವರೆಗೂ ಓಪನ್ ಅಪ್ ಆಗುತ್ತೆ. ಮತ್ತೆ ಆಕ್ಟಿವಿಟಿ ಇರೋದಿಲ್ಲ, ಓಪನ್ ಅಪ್ ಬೇರೆ ಆಗಿದಾವೆ. ಅಂತ ಟೈಮಲ್ಲಿ ಈ CSF, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಚೆನ್ನಾಗಿ ಒಳಗಡೆ ಹೋಗಿ ಸಂಪೂರ್ಣ ಮೆದುಳನ್ನ ಕ್ಲೀನ್ ಮಾಡಿಬಿಡುತ್ತೆ, ಫ್ರೆಶ್ ಆಗಿಬಿಡುತ್ತೆ ಮನಸ್ಸು. ಅದಕ್ಕೆ ಆ ಫ್ರೆಶ್ನೆಸ್ ಫೀಲಿಂಗ್ ಬರೋದು ನಮಗೆ. ಯಾವಾಗ ಸಂಪೂರ್ಣ ಆಕ್ಟಿವಿಟಿ ಇದ್ದಾಗ ಏನಾಗುತ್ತೆ, ಈ CSF ಒಳಗಡೆ ಹೋಗಿ ಆ ಮಲ ಏನಿರುತ್ತಲ್ಲ ಅದು ತೆಗಿಯಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ. ಯಾಕಂದ್ರೆ ಕೆಲಸ ನಡೆದಿದೆಯಲ್ಲ. ಇವಾಗ ಮನೆಯಲ್ಲೆಲ್ಲರೂ ಗೆಸ್ಟ್ ಇದಾರೆ, ಪೂರಾ ದಿನ, 1 ದಿನ 2 ದಿನ ಗೆಸ್ಟ್ ಹಂಗೇ ಇದ್ರೆ ಕೆಲಸ ಮಾಡೋರು ಯಾವಾಗ ಕಸ ಹೊಡಿಬೇಕು, ಯಾವಾಗ ಅವ್ರು ಸಾರಿಸ್ಬೇಕು? ಹೇ ನಡಿ ಅಂತ ನಾವೇಂತೀವಲ್ಲ. ಇಲ್ಲೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮ ಆಗ್ತಾ ಇದೆ, ನಿನ್ಗೆ ಗೊತ್ತಾಗೋದಿಲ್ಲೇನು? ಇವಾಗೆ ಕಸ ಹೊಡಿಬೇಕೇನು ನೀನು? ಸೊ ಈ ಪಾಪ ಈ CSFಗೆ ಗೊತ್ತಾಗೋದಿಲ್ಲ, ಅದು ಹಾಗೇ ವೇಟ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ಮನುಷ್ಯ ನಿದ್ದೆಗೆ ಹೋಗ್ತಾನೋ ಇದು ಕಂಪ್ಲೀಟ್ಲಿ ಒಳಗಡೆ ಹೋಗಿ ಸ್ವಚ್ಛವಾಗಿ ಎಲ್ಲ ತೊಳೆದು ಹೊರಗೆ ತಂದ್ಬಿಡುತ್ತೆ ಆ ಕಸರನ್ನ, ಮಲನ್ನ. ಅವಾಗ ನಿಮಗೆ ಆಟೋಮ್ಯಾಟಿಕ್ಲಿ ಫ್ರೆಶ್ ಫೀಲಿಂಗ್ ಬರ್ತವೆ. ಸೊ ಅದಕ್ಕೋಸ್ಕರ ಸರಿಯಾದ ಸಮಯ ಒಂದು 6 ಗಂಟೆಯಿಂದ 8 ಗಂಟೆ, ಡಿಪೆಂಡಿಂಗ್ ನಮ್ಮೊಂದು ಆಕ್ಟಿವಿಟಿ ಪ್ರಕಾರ. ಇವಾಗ ನಾವು ಬಹಳಷ್ಟು ಎಕ್ಸರ್ಸೈಸ್ ಮಾಡ್ತಿದ್ದೀವಿ, ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ ಅಂದ್ರೆ ಅಂಥವ್ರಿಗೆ ಸ್ವಲ್ಪ ಜಾಸ್ತಿ ನಿದ್ದೆ ಬೇಕು. ಬ್ರೈನ್ ಕೆಲಸ ಜಾಸ್ತಿ ಇತ್ತು, ಬಹಳಷ್ಟು ಓದ್ತಾ ಇದ್ದೀವಿ, ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ, ಇಂಟೆನ್ಸ್ ಮೀಟಿಂಗ್ಸ್ ಮಾಡ್ತಾ ಇದ್ದೀವಿ, ಅಂತ ಸಮಯದಲ್ಲಿ ಬ್ರೈನ್ ಕೆಲಸ ಜಾಸ್ತಿ ಉಂಟು. ಹೇಗೆ ಬ್ರೈನ್ ಕೆಲಸ ಎನಿ ಟೈಮ್ ಬ್ರೈನ್ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಯ್ತು ಅಂದ್ರೆ ಅದ್ರ ಜೊತೆಗೆ ವೇಸ್ಟ್ ಪ್ರಾಡಕ್ಟ್ ಕ್ರಿಯೇಟ್ ಆಯ್ತು. ಅದನ್ನ ಸ್ವಚ್ಛ ಮಾಡಕ್ಕೆ ಈ CSF ಬೇಕು. ಅದು ಆಗ್ಬೇಕಂತಂದ್ರೆ ನಮಗೆ ನಿದ್ದೆ ಬೇಕು. ಅದಕ್ಕೆ ಮಧ್ಯದಲ್ಲಿ ಒಂದು 10 ಮಿನಿಟ್ಸ್, 12 ಮಿನಿಟ್ಸ್, 15 ಮಿನಿಟ್ಸ್ ಪವರ್ ನ್ಯಾಪ್ಸ್ ಅಂತೀವಿ ನಾವು. ಅದು ಬಹಳ ಇಂಪಾರ್ಟೆಂಟ್. ಅದು ಇದು ಮಾಡ್ಬೇಕು ಎಲ್ಲರೂ.
ಇದು ಹೇಗಂದ್ರೆ ಇದ್ರದ್ದು ಒಂದು ರೀತಿ ಇದೆ ಮಾಡೋದಕ್ಕೆ. ನೀವು ಮಲಗಿದ್ರನ್ರಿ ಪವರ್ ನ್ಯಾಪ್ ತಗೊಳ್ಳೋದಕ್ಕೆ, ಆ ಸಮಯದಲ್ಲಿ ನಿದ್ದೆ ಹೋಗ್ಬಾರ್ದು. ಎಲ್ಲಿವರೆಗೆ ಹೋಗ್ಬೇಕಂದ್ರೆ ಆ ಡೀಪ್ ಸ್ಟೇಟ್ಗೆ ಹೋಗ್ಬೇಕು. ಇನ್ನೇನು ನಿದ್ದೆ ಬರ್ತಾ ಇದೆ ನಂಗೆ ಹೋಗಿ ಅಲ್ಲಿಂದ ಟಕ್ ಅಂತ ಎದ್ಬಿಡ್ಬೇಕು ನೀವು. ಆ ನಿದ್ದೆಗೆ ಹೋಗ್ಬಿಟ್ರೆ ಮತ್ತೆ ಪೂರಾ ದಿನ ಏನಿದೆ ಡಲ್ ಆಗಿಬಿಡ್ತೀರ. ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಏನ್ ಮಾಡ್ಬೇಕಂದ್ರೆ, ನೀವು ಕೈಯಲ್ಲಿ ಒಂದು ಚಮಚ ತಗೋಬೇಕು, ಕೆಳಗಡೆ ಒಂದು ತಟ್ಟೆ ಇಟ್ಬಿಡಿ, ಒಂದು ಸ್ಟೀಲ್ ತಟ್ಟೆ. ಚಮಚ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಬೆಡ್ ಹೊರಗಡೆ, ನಿಮ್ಮ ಕೈಯಲ್ಲಿ ಏನು ಚಮಚ ಅಷ್ಟು ಹೊರಗಡೆ ಇರ್ಲಿ, ಅದು ನೀವು ಮಲಗಿ. ಯಾವಾಗ ನಿಮ್ ನಿದ್ದೆ ಬರುತ್ತಲ್ಲ ಅವಾಗ ಚಮಚ ಬಿಟ್ಬಿಡ್ತೀರ, ಅದು ಕೆಳಗೆ ಬಿದ್ದು ಟಣ್ ಅಂತ ಎಚ್ಚರ ಆಗ್ಬಿಡುತ್ತೆ, ಆಯ್ತು ಅಷ್ಟೇ ನಿದ್ದೆ. ಅದು ಮತ್ತೆ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಮಲಗಬಾರ್ದು. ಇವು ಪವರ್ ನ್ಯಾಪ್ಸ್. ಇದು ಈ ಮದ್ದು ನಾನು ಪ್ರಾಕ್ಟೀಸ್ ಮಾಡಿದ್ದು, ಹೀಗೆ ಪ್ರಾಕ್ಟೀಸ್ ಮಾಡಿದ್ದು. ಇಲ್ಲಾಂದ್ರೆ ನಿದ್ದೆನೇ ಹೋಗ್ಬಿಡ್ತೀವಿ ನಾವು, ಗೊತ್ತೇ ಆಗೋದಿಲ್ಲ. ನಿದ್ದೆ ಹೋಗಿ ಯಾವಾಗ ಎಚ್ಚರ ಆಗ್ತದೆ, ಮತ್ತೆ 1 ಗಂಟೆ ಆದ್ಮೇಲೆ ಎಚ್ಚರ ಆಗುತ್ತೆ. ಅಯ್ಯೋ ಇದೇನಪ್ಪ ಇದು 1 ಗಂಟೆ. ಅದಾದ್ಮೇಲೆ ಪೂರಾ ದಿನ ಒಂಥರ ಸುಸ್ತಿನೇ ಇರುತ್ತೆ. ಸೊ ಈ ಪವರ್ ನ್ಯಾಪ್ ಎಲ್ಲೆಲ್ಲಿ ಸಿಗುತ್ತೋ ಹಂಗೆ 10 ನಿಮಿಷ 12 ನಿಮಿಷ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದರಿಂದ ಕಂಪ್ಲೀಟ್ ರೀಚಾರ್ಜ್ ಆಗ್ತದೆ. ಅಂದ್ರೆ ಬ್ರೈನ್ಗೆ ಅವಾಗ ನಾವು ಇದೊಂದು ಆಕ್ಟಿವಿಟಿಗೆ, ಈ CSF ನ ಕ್ಲೆನ್ಸಿಂಗ್ ಮಾಡೋದಕ್ಕೆ ಮತ್ತೆ ಫ್ರೆಶ್ ಆಗುತ್ತೆ ಬ್ರೈನ್. ಬಾಡಿನೂ ಫ್ರೆಶ್ ಆಗುತ್ತೆ, ಬ್ರೈನು ಫ್ರೆಶ್ ಆಗುತ್ತೆ. ಸೊ ಹೀಗೆ ಅಡಿಕ್ವೇಟ್ ಸ್ಲೀಪ್ ಬೇಕೇ ಬೇಕು. ಇವಾಗ ನೋಡಿ, 3 ತರದ ಜನ ಮಲಗೋದಿಲ್ಲ ಅಂತ ಹೇಳ್ತಾರೆ. ಯಾರವರು? ಯೋಗಿ, ಭೋಗಿ, ರೋಗಿ. ಯೋಗಿ ಏನು? ಧ್ಯಾನ ಮಾಡ್ಕೊಂತ ಕೂತಿರೋದು. ಯಾಕೆ? ಧ್ಯಾನದಲ್ಲಿ ಆತಂಕ ಅಷ್ಟು ಆನಂದ ಸಿಗ್ತಾ ಇದೆ. ಜಾಸ್ತಿ ಮಾಡೋದು, ಜಾಸ್ತಿ ಮಾಡೋದು. ಇಲ್ಲಿ ಅದೇ ಪರಮಾತ್ಮ ಹೇಳ್ತಾರೆ, ಬಹಳ ಜಾಸ್ತಿ ಮಾಡ್ಬೇಡಪ್ಪ ನೀನು, ಮಿತವಾಗಿ ಮಾಡು. ಸರಿಯಾದ ಒಂದು 6 ಗಂಟೆ ಅಂತೂ ನೀನು ನಿದ್ದೆಗೆ ಕೊಡ್ಲೇಬೇಕು. ಬಟ್ ಆದ್ರೂ ಆ 6 ಗಂಟೆ ಅಲ್ದೇನು ಬಾಕಿ ಸಮಯ ಎಲ್ಲ ಏನೈತೆ ನಿದ್ದೆ ಮಾಡೋದಿಲ್ಲ. ಎಷ್ಟು ಕಡಿಮೆ ಆಗತ್ತೆ ನೋಡ್ತಾನೆ. 5 ಗಂಟೆನೆ ಸಾಧ್ಯ ಆದ್ರೆ ಸಾಕು, 4.25 ಗಂಟೆನೆ ಆಗುತ್ತೆ ನೋಡೋಣ ಅಂತೇಳಿ ಒಂದು ಯೋಗಿ. ಇನ್ನೊಂದು ಭೋಗಿ, ತಾನು ತನ್ನ ಕಾಮದ ಕ್ರಿಯೆದಲ್ಲೇ ಆತಿರ್ತಾನೆ, ಆತನು ನಿದ್ದೆ ಮಾಡೋದಿಲ್ಲ. ಆಮೇಲೆ ಪಾಪ ರೋಗಿ, ಆತಂಗೆ ರೋಗಗಳಿರುತ್ತೆ, ನಿದ್ದೆ ಎಲ್ಲಿಂದ ಬರ್ಬೇಕು ಆತಂಗೆ. ಸೊ ಹೇಳ್ತಾರೆ, ಈ 3 ಥರದ ಜನ ನಿದ್ದೆ ಮಾಡೋದಿಲ್ಲ ಅಂತೇಳಿ. ಇನ್ನು ಬಾಕಿ ಯಾರಿದ್ದಾರೆ ಅವ್ರು ಪುಣ್ಯವಂತರು. ಸರಿಯಾಗಿ ಒಂದು 7-8 ಗಂಟೆ ನಿದ್ದೆ ಮಾಡೋ ಅಂದ್ರೆ ಪುಣ್ಯವಂತರು. ಇನ್ಫ್ಯಾಕ್ಟ್ ಇದು ನೋಡಿ, ಇದು ಪುಣ್ಯವಂತರು ಅಂತ ನಾವು ಅಂದ್ವಲ್ಲ, ಆಕ್ಚುಲಿ ನಮ್ಮ ಶಾಸ್ತ್ರದ ಪ್ರಕಾರ ಒಳ್ಳೆ ನಿದ್ದೆ ಮಾಡ್ಲಿಕ್ಕೆ ಅಲ್ಲಿ ನಮ್ಮ ಸ್ವಲ್ಪ ಪುಣ್ಯ ಖರ್ಚಾಗತ್ತದ. ಇವಾಗ ನೀವು ನಿದ್ದೆ ಚೆನ್ನಾಗಿ ಮಾಡಿದಿರಂದ್ರೆ ನೀವು ಪುಣ್ಯ ಅದಕ್ಕೆ ವ್ಯರ್ಥ ಮಾಡಿ ಇದನ್ನ ಉಪಯೋಗಿಸಿದಿರ ಅಂತ ಅರ್ಥ. ಅದು ಇಲ್ಲಾಂದ್ರೆ ಬರೋದಿಲ್ಲ, ನಿದ್ದೆ ಬರೋದಿಲ್ಲ ಎಲ್ಲರಿಗೆ. ಸೊ ಪುಣ್ಯ ಇದ್ದವ್ರಿಗೆ ಮಾತ್ರ ಒಳ್ಳೆ ನಿದ್ದೆ ಬರುತ್ತೆ. ಇದು ಸ್ಪಷ್ಟವಾಗಿ ಇದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ಹೀಗೆ ಮಿತವಾಗಿ 2 ರೀತಿಯಿಂದ, ಅತಿ ಹೆಚ್ಚು ಇರ್ಕೊಡುದು, ಅತಿ ಕಮ್ಮಿ ಇರ್ಕೊಡುದು. ಈ ರೀತಿ ದೇಹನ ನೀನು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ, ಇದು ಪರಮಾತ್ಮನ ಕೊಟ್ಟಿದ್ದ ದೇಹ. ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಇದನ್ನ ಸರಿಯಾಗಿ ನೋಡ್ಕೊಂಡು ನಾನು ಕಾಪಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮುಂದಿನ ಶ್ಲೋಕ 17. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯಾರು ಆಹಾರ ಅಂದ್ರೆ ತಿನ್ನುವ ವಿಷಯದಲ್ಲಿ, ಊಟದ ವಿಷಯದಲ್ಲಿ, ವಿಹಾರ ಮನೋರಂಜನೆಯಲ್ಲಿ, ಯುಕ್ತ
ಚೇಷ್ಟಸ್ಯ ಕರ್ಮಸು. ಇದರಲ್ಲಿ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾರೆ ನೋಡಿ. ಮತ್ತೆ ಅದ್ರ ಜೊತೆಗೆ ಸ್ವಪ್ನ ಅವಬೋಧಸ್ಯ. ಸ್ವಪ್ನ ಅವಬೋಧಸ್ಯ, ಸ್ವಪ್ನ ಅಂದ್ರೆ ನಿದ್ದೆ, ಅವಬೋಧಸ್ಯ ಅಂದ್ರೆ ಎಚ್ಚರಿಕೆ. ಈ ಎರಡರಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ಯಾರು ಮೇಂಟೈನ್ ಮಾಡ್ತಾರೋ ಅವರು ಎಲ್ಲಾ ದುಃಖಗಳನ್ನು ನಿವಾರಣೆ ಮಾಡೋ ಶಕ್ತಿ ಅವ್ರಿಗಿರುತ್ತೆ. ಯಾಕೆ ಸಂಪೂರ್ಣ ಮನಸ್ಸು ಒಂದು ಸ್ಥಿತಿಯಲ್ಲಿದೆ ಅಲ್ಲ, ಒಳ್ಳೆಯ ಸ್ಥಿತಿಯಲ್ಲಿದೆ. ಸೊ ಮನಸ್ಸು ಒಳ್ಳೆಯ ಸ್ಥಿತಿಯಲ್ಲಿದ್ರೆ ಅವರು ಯೋಗ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ಯೋಗ ಪ್ರಾಕ್ಟೀಸ್ ಮಾಡಿದಾಗ ಏನಾಯ್ತು, ಅವ್ರಿಗಲ್ಲಿ ಅದರಿಂದ ಸುಖದ ಅನುಭವ ಆಗ್ತಾ ಇರುತ್ತೆ. ಮತ್ತೆ ಯಾವ ರೀತಿ ಜಗತ್ತಿನಲ್ಲಿ ವ್ಯವಹಾರ ಮಾಡ್ಬೇಕನ್ನೋದು ಮೋಹ ಇರೋದಿಲ್ಲ. ಮೋಹ ಇಲ್ಲ ಅಂದ್ರೆ ಶೋಕ ಇರೋದಿಲ್ಲ. ಇದೆಲ್ಲ ಲಿಂಕ್ ಇದೆಲ್ಲ. ಸೊ ಎಕ್ಸೆಸ್, ಎಲ್ಲೂ ಒಂದು ಎಕ್ಸೆಸ್ ಇರ್ಕೂಡ್ದು. ಗೌತಮ್ ಬುದ್ಧರು ಪಾಪ ತಮ್ಮ ಅರಮನೆ ಬಿಟ್ಟು ಏನಿದೆ, ಅವರು ಕಾಡಿಗೆ ಹೋಗಿ ಅವ್ರು ಪಟ್ಟ ಫಜೀತಿ ಬೇಡ. ಅವ್ರೇನು ಓದ್ ತಕ್ಷಣ ಅವ್ರಿಗೇನು ಜ್ಞಾನೋದಯ ಆಗ್ಲಿಲ್ಲ. ಸುಮಾರು 6 ವರ್ಷ ಆಯ್ತು ಅವ್ರಿಗೆ. ಒಂದು ಗುರುಗಳಿಂದ ಇನ್ನೊಂದು ಗುರುಗಳ ಹತ್ರ ಹೋಗ್ತಾ ಇದ್ದಾರೆ, ಒಂದೊಂದೇ ತಿಳ್ಕೊಂತ ಇದ್ದಾರೆ, ಏನೆಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ, ವಿಪರೀತ ದೇಹಕ್ಕೆ ಕಷ್ಟ ಕೊಡ್ತಾ ಇದ್ದಾರೆ. ಅಂದ್ರೆ ಉಪವಾಸದಿಂದ, ನಿದ್ದೆ ಮಾಡದ ಹಾಗೆ ಸಾಕಷ್ಟು ತೊಂದರೆ ಕೊಟ್ಟು ಒಂದು ಜ್ಞಾನೋದಯ ಆಗ್ಲಿಕ್ಕೆ ಅವ್ರಿಗೆ ಹೇಗನಾಗ ಆಗ್ಲಿ ಏನಗ ಆಗ್ಲಿ ಅಂತೇಳಿ ಈ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಒಂದ್ಸರ್ತಿ ಏನಾಗುತ್ತೆ, ಅವ್ರು ಗಿಡದ ಕೆಳಗಡೆ ಕೂತಿದ್ದಾರೆ, ಧ್ಯಾನ ಮಾಡ್ಕೋತ, ಅಸ್ಥಿ ಪಂಜರ ಅವ್ರದ್ದು ದೇಹ ಆ ರೀತಿ ಆಗೋಗಿದೆ. ಯಾಕೆ ಜೈನ್ಸ್ ಅಲ್ಲಿ ನಿಮಗೆ ಗೊತ್ತಲ್ವಾ, ಸಾಕಷ್ಟು ಅವರು ಉಪವಾಸದ ಕಡೆ ಅವ್ರದ್ದು ಜಾಸ್ತಿ ಒಂದು ಅವಲಂಬನೆ. ಸೊ ಎಲ್ಲಾ ರೀತಿ ಅವರು ಜೈನ್ಸ್ ಹತ್ರ ಆಯ್ತು, ಎಲ್ಲಾ ಕಡೆಯಿಂದ ಅವರು ಅಭ್ಯಾಸ ಮಾಡಿರ್ತಾರೆ ಅವರು. ಸೊ ಅಲ್ಲಿ ಧ್ಯಾನಕ್ಕೆ ಕೂತಿದ್ದಾಗ ಏನಾಗುತ್ತೆ, ಇವರಿಗೆ ಆ ಹಳ್ಳಿಯ ಹೆಂಗಸರೇನು ತಲೆ ಮೇಲೆ ಗಡಿಗೆ ಇಟ್ಕೊಂಡು ನೀರಿಗೋಸ್ಕರ ಅವ್ರು ಹೋಗ್ತಾ ಇದ್ದಾರೆ, ಹಾಡಾಡ್ತಾ ಇದ್ದಾರೆ. ಹಾಗೆ ನೀರಿಗೋಸ್ಕರ ಅಲ್ಲಿ ಏನು ನದಿ ಹತ್ರ ನೀರ್ ತರೋದಕ್ಕಂತ ಏನು ಒಂದು 8-10 ಹಳ್ಳಿ ಜನ ಬಗ್ಲಿಗೆ ಹೋಗ್ತಾ ಇದ್ದಾರೆ, ಹಾಡಾಡ್ಕಂತ ಹೋಗ್ತಾ ಇದ್ದಾರೆ. ಆ ಹಾಡಿನ ಅರ್ಥ ಏನಿತ್ತಂದ್ರೆ, ಏ ಮನುಷ್ಯ, ನಿನ್ನ ಒಂದು ತಾನ್ಪುರ ಅಂತ ಏನಂತೀವಲ್ಲ ನಾವು, ತಾನ್ಪುರದ ಏನು ತಂತಿಗಳಿದಾವೆ ಅದನ್ನ ಬಹಳ ಬಿಗಿ ಹೋಗ್ಬೇಡ, ನಿನ್ನ ಜೀವನ ಸೊಗಸಾಗಿರಂಗಿಲ್ಲ ಅಂತೇಳಿ. ಇಷ್ಟೇ. ಅದೇ ಒಂದು ಅವರು ನಮ್ಮ ನಾಟಿ ಭಾಷೆದಲ್ಲಿ ಅವ್ರು ಹಾಡಾಡ್ಕಂತ ಹೋಗ್ತಿರ್ತಾರೆ. ಇದು ಆ ಬುದ್ಧರ ಕಿವಿಗೆ ಬೀಳ್ತೈತಿ. ಇದು ಬಾಬಾ ಎಷ್ಟೊಂದು ಇವರು ನನಗೆ ವಿಸ್ಡಮಿನ ವಿಷಯ ಹೇಳಿದ್ರಲ್ಲ, ಇವರು ಜ್ಞಾನದ ವಿಷಯ ಹೇಳಿದ್ರು ನನಗೆ ಸಿಂಪಲ್ ಆಗಿ. ಮತ್ತೆ ಓದ್ ಬರ್ದೇ ಇರ್ತಕ್ಕಂಥ ಹಳ್ಳಿ ಜನ, ನಾನೇನ್ ಮಾಡ್ಬಿಟ್ಟಿದ್ದೀನಿ ಇಲ್ಲಿವರೆಗೆ, ಅತಿ ಹೆಚ್ಚು ಉಪವಾಸ ಮಾಡಿಬಿಟ್ಟಿದ್ದೀನಿ, ಅತಿ ಹೆಚ್ಚು ನಿದ್ದೆಗೆಟ್ಬಿಟ್ಟಿದ್ದೀನಿ, ನನ್ನ ದೇಹ ಸಂಪೂರ್ಣ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಇವಾಗ. ಅವಾಗ ಅವ್ರು ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ಅವ್ರ ಆಹಾರ ತಗೊಂತಾರೆ ಮೊದಲನೇದು. ಈ ಹಳ್ಳಿ ಅವ್ರು ಆ ಜನಕ್ಕೆ ಗೊತ್ತಿಲ್ಲ ಕೂಡ, ಅವ್ರಿಗೆ ಹೆಂಗಸರಿಗೆ, ಅವ್ರು ಸುಮ್ಮನೆ ಹಾಡಾಡ್ಕೊಂತ ಹೋಗ್ತಾ ಇದಾರೆ. ಇವ್ರ ಕಿವಿಗೆ ಬಿದ್ದ ತಕ್ಷಣ ನಾನ್ ತಪ್ಪು ಮಾಡಿದ್ದೀನಿ. ನಮ್ಮ ದೇಹ ಕೂಡ ಮನಸ್ಸು ಕೂಡ ಹಾಗೆ. ನಾವು ಬಹಳಷ್ಟು ಅದನ್ನ ಗಟ್ಟಿಯಾಗಿನೂ ನಾವು ಏನೈತೆ ವೀಣಾದೇನಿರುತ್ತೆ ನೋಡಿ, ಬಹಳ ಗಟ್ಟಿಯಾಗಿ ಹೇಳಿದ್ರು ಕೂಡ ಅದರಲ್ಲಿ ಸರಿಯಾದ ಶ್ರುತಿ ಬರೋದಿಲ್ಲ, ಲೂಸ್ ಆಗ್ಬಿಟ್ರು ಶ್ರುತಿ ಬರೋದಿಲ್ಲ. ಸರಿಯಾದ ಒಂದು ಹಿಡಿತದಲ್ಲಿ ಅದನ್ನ ಬಿಗಿ ಮಾಡ್ಬೇಕು. ನೀವು ನೋಡಿದ್ರಲ್ಲ, ಯಾವ್ದನ್ನ ಒಂದು ಮ್ಯೂಸಿಕಲ್ ಈವೆಂಟ್ ಆಗ್ಬೇಕಾದ್ರೆ ಅವ್ರು ಬರ್ತಾರೆ, ಕೂಡ್ತಾರೆ, ಸುಮ್ನೆ ಟೊಯ್ 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 ಅಂತ ಹೇಳಿದ್ರೆ ಬರ್ಸ್ತಾನೆ ಇತ್ತು. ಎಷ್ಟೊತ್ತಾಯ್ತಪ್ಪ, 2 ನಿಮಿಷ ಆಯ್ತು, 5 ನಿಮಿಷ ಆಯ್ತು, 7 ನಿಮಿಷ ಆಯ್ತು, 10 ನಿಮಿಷ ಆಯ್ತು. ಇವ್ರು ಏನ್ ಮಾಡ್ತಾ ಇದಾರಪ್ಪ ಇಲ್ಲಿ, ಅವಾಗಿಂದ ಬರೀ ಟೊಯ್ 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 ಅಂತ ಇದಾರೆ, ಬಾರಿಸ್ತಾನೆ ಇಲ್ಲಲ್ಲ ಅಂತ ನಾವ್ ಅನ್ಕೊಂತೀವಿ. ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಡ್ಜಸ್ಟ್ ಮಾಡ್ತಾ ಇದಾರೆ. ಪ್ರತಿಯೊಂದು ಸ್ಟ್ರಿಂಗ್ ನ ಸರಿಯಾದ ಲೆವೆಲ್ಗೆ ತರಬೇಕು. ಅವಾಗ ಮಾತ್ರ ಯಾವಾಗ ಅಡ್ಜಸ್ಟ್ ಮಾಡ್ತಾರೋ ಅವಾಗ ಅದು ಸರಿಯಾದ ಒಂದು ಸಂಗೀತ ಹೊರಗಡೆ ಬರುತ್ತೆ. ಸೊ ಜೀವನದಲ್ಲಿ ಕೂಡ ನಾವು ಯಾವ್ದ್ಯಾವ್ದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು, ದೇಹದ ಆರೋಗ್ಯಕ್ಕೆ ಎಷ್ಟು ಕೊಡ್ಬೇಕು, ಮನಸ್ಸಿನ ಆರೋಗ್ಯಕ್ಕೆ ಎಷ್ಟು ಕೊಡ್ಬೇಕು,
ನಮ್ಮ ಎಲ್ಲ ಸುತ್ತಮುತ್ತ ಸಂಬಂಧದ ಬಗ್ಗೆ ಎಷ್ಟು ಆಲೋಚನೆ ಕೊಡಬೇಕು, ವ್ಯವಹಾರದ ಕಡೆ ಎಷ್ಟು ಕೊಡಬೇಕು, ಸಮಾಜದ ಕಡೆ ಎಷ್ಟು ಕೊಡಬೇಕು, ಪರಮಾತ್ಮನ ಕಡೆ ಎಷ್ಟು ಕೊಡಬೇಕು, ಇವೆಲ್ಲ ತಂತಿಗಳಿದ್ದ ಹಾಗೆ. ಇದನ್ನ ಒಂದೊಂದೇ ನಾವು ಟೈ ಟು ಲೂಸು ಮಾಡ್ತಾ ಇರೋದು ಇದನ್ನ. ಆವಾಗ ನಮ್ಮ ಜೀವನದಲ್ಲಿ ನೀವೇನ್ ಬಾರಿಸಿದ್ರು ಅದು ಕೇಳುವಂತ ಸಂಗೀತ ಇರುತ್ತದೆ. ಅದೇ ಪೂರ ಟೈಟ್ ಆಗಿತ್ತು, ಲೂಸ್ ಆಗಿತ್ತು ಅಂದ್ರೆ ಇನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೋ ಅದು ಸಂಗೀತ ನಮ್ಮ ಜೀವನದಲ್ಲಿ. ಸೊ ಇಲ್ಲಿ ಇವ್ರು ಈ ರೀತಿ ಹೇಳ್ತಾರೆ. ಬೆಂಜಮಿನ್ ಫ್ರಾಂಕ್ಲಿನ್ ಕೂಡ ನೋಡಿ, ಅವರು ಫಾದರ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಅಂತೀವಲ್ಲ, 17th century ಇದ್ದವರು. ಅವ್ರೇನಂತಾರೆ, ಟೆಂಪರೆನ್ಸ್, ಈಟ್ ನಾಟ್ ಟು ಡಲ್ನೆಸ್, ಡ್ರಿಂಕ್ ನಾಟ್ ಟು ಎಲಿವೇಶನ್. ಅಂದ್ರೆ ಒಂದು ಮಧ್ಯಸ್ಥವಾಗಿರು. ಏನು ಟೆಂಪರೆನ್ಸ್? ಏನು ಜಾಸ್ತಿ ಏನ್ ಪೂರ್ತಿ ನೀನು ಸುಸ್ತಾಗೋಂಗೆ ಅಷ್ಟೇ ತಿನ್ಬೇಡ, ಮತ್ತೆ ಪೂರ ಏನೈತೆ ಭೋಗಿಯಾಗಿ ಅತಿ ಹೆಚ್ಚಿಂದು ಕೂಡ ನೀನು ಎಲಿವೇಶನ್ ವರೆಗೂ ಅಲ್ಲಿವರೆಗೂ ತಿನ್ನಕ್ ಹೋಗ್ಬೇಡ, ಒಂದು ಮಧ್ಯವರ್ತಿ ಸ್ಥಿತಿಯಲ್ಲಿರು ಅಂತೇಳಿ ಅವರು ಆತರ. ಅಂದ್ರೆ ಅವ್ರೇನ್ ಜ್ಞಾನಿಗಳಲ್ಲ, ಆದ್ರೆ ಅವ್ರ ಫೀಲ್ಡ್ ಅಲ್ಲಿ ಏನಿದ್ರು ಅವರು ಅಂತ ಒಂದು ಯುನೈಟೆಡ್ ಸ್ಟೇಟ್ಸ್ ನಂಬರ್ 1 ಇನ್ ದಿ ವರ್ಲ್ಡ್ ಇರೋ ರಾಜ್ಯಕ್ಕೆ ಅವ್ರೇನು ಫಾದರ್ ಆಗಿದ್ರು, ಫೌಂಡಿಂಗ್ ಫಾದರ್ ಅಂತವ್ರು ಇದು ಹೇಳ್ತಾ ಇದಾರೆ. ಮತ್ತೆ ನಾವು ಸಾಮಾನ್ಯ ಬಾಹ್ಯ ಜಗತ್ತಿನ ಸ್ಥಿತಿ ಕೂಡ ಇದೇ ಒಪ್ಪಿಗೆ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಮ್ಮ ಶಾಸ್ತ್ರಗಳು ಹೇಳೋದು ಅದೇ, ಬೇರೆ ಜಗತ್ತಿನಲ್ಲಿ ಇದು ಕೆಲಸ ಮಾಡ್ಬೇಕಂದ್ರೂ ಕೂಡ ಇದು ಒಂದು ಸರಿಯಾದ ಒಂದು ಪದ್ಧತಿ ಅಂತ. ಆಯ್ತು, ಧ್ಯಾನ ಮಾಡೋಣ. ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಸುಖವಾಗಿ ಕೂತ್ಕೊಳ್ಳಿ. ಈಗ ನಾವು ಮುಖ್ಯವಾಗಿ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಮ್ಮಲ್ಲಿರ್ತಕ್ಕಂಥ ಆ ಒಂದು ಚೈತನ್ಯ ಶಕ್ತಿ, ಅರಿವಿನ ಶಕ್ತಿ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದೀವಿ. ಇವಾಗ ಹೇಗೆ ನಾವು ಸಾಧನೆ ಶುರು ಮಾಡಿದೀವಿ ನೋಡಿ. ಇವತ್ತಿನ ದಿನ ಎಲ್ಲರೂ ಅದು 4ನೇ ಶ್ಲೋಕ 2ನೇ ಅಧ್ಯಾಯ, ಯಾವ್ದ್ರ ಬಗ್ಗೆ? ಮೋಹ ಅಂದ್ರೆ ತಪ್ಪು ಅರ್ಥ ಆಗಿದೆ ನನಗೆ. ಯಾವ್ದ್ರ ವಿಷಯಕ್ಕೆ? ನನಗಾಗ್ಲಿ, ನನ್ನ ಸುತ್ತಮುತ್ತ ಇರೋರ ಮೇಲೆ ಆಗ್ಲಿ, ಇಲ್ಲ ಈ ಜಗತ್ತಿನ ಮೇಲೆ ಆಗ್ಲಿ ನನಗೆ ಸರಿಯಾದ ವಿಚಾರ ಗೊತ್ತಾಗಿಲ್ಲ. ಸೊ ಮೊದಲನೇದಾಗಿ ಅಲ್ಲಿ ನಾವು ಸಾಧನೆ ಮಾಡ್ತಾ ಇದೀವಿ. ಇದು ಸಾಧನೆ ಶುರುವಾಯ್ತು ನಮ್ಗೆ. ಇವಾಗ ಇನ್ನ ಹೆಚ್ಚಿನ ಲೆವೆಲ್ಗೆ ಹೋಗ್ತಾ ಇದೆ ಸಾಧನೆಯಲ್ಲಿ. ಈಗ ಯಾಕೆ ಮಾಡ್ಬೇಕು ನಾವು ಈ ಸಾಧನೆ? ಎಷ್ಟು ಮಣ್ಣನ್ನು ನಾವು ಸರಿಯಾಗಿ ತಯಾರು ಮಾಡ್ತೀವಿ ನೋಡಿ, ಅಷ್ಟು ಸಲೀಸಾಗಿ ಬೀಜ ನಾಟುತ್ತೆ ಅದರಲ್ಲಿ. ಮಣ್ಣು ಬುದ್ಧಿ ಇದ್ದ ಹಾಗೆ, ನಮ್ಮ ಮನಸ್ಸಿದ್ದ ಹಾಗೆ. ಎಲ್ಲಿವರೆಗೂ ನಾವು ಮನಸ್ಸನ್ನು ತಯಾರು ಮಾಡೋದಿಲ್ವೋ ಸರಿಯಾಗಿ, ನೀವು ಎಷ್ಟಾದ್ರೂ ಕೇಳಿ ಎಷ್ಟಾದ್ರೂ ಮಾಡಿ ಅದು ನಿಮಗೆ ತಲೆಯಲ್ಲಿ ಹೋಗೋದಿಲ್ಲ. ಇವಾಗ ಗಟ್ಟಿಯಾದ ಭೂಮಿ ಇದೆ, ಅದ್ರ ಮೇಲೆ ನೀವು ಬೀಜ ಹಾಕಿದ್ರೆ ಅಲ್ಲಿಂದ ಗಿಡ ಬರ್ಲಿಕ್ಕೆ ಸಾಧ್ಯ ಉಂಟಾ? ಏನ್ ಮಾಡ್ಬೇಕಲ್ಲಿ? ನಾವು ಅದನ್ನ ಉಳ್ಬೇಕು, ಆ ಭೂಮಿನ ಉಳ್ಬೇಕು, ಮಣ್ಣನ್ನ ನಾವು ಸರೀಸ್ ಮಾಡ್ಬೇಕಲ್ಲಿ. ಇವಾಗ ನೀವು ರೈತರು ನೋಡಿ, ಅವ್ರು ಹಾಡಾಡ್ಕಂತ ಬೀಜ ಎಸಿತಾ ಇರ್ತಾರೆ. ಅವ್ರು ಅಲ್ಲಿ ಹೋಗಿ ಅವ್ರೇನು ನೆಲದಲ್ಲಿ ಇಡೋದಿಲ್ಲ ಕೂಡ, ಅವ್ರು ಎಸಿತಾ ಇರ್ತಾರೆ ಹಾಡಾಡ್ಕಂತ. ಯಾಕೆ? ಅವರು ಭೂಮಿನ ಸರಿ ಮಾಡಿದ್ದಾರೆ. ಸೊ ಹಾಗೆ ನಾವು ಮೊದಲು ನಮ್ಮ ಭೂಮಿಯನ್ನು ಸರಿ ಮಾಡೋಣ. ಮಾಡ್ತಾ ಮಾಡ್ತಾ ಈ ಜ್ಞಾನ ಪಡೆಯೋಣ. ಅವಾಗ ಏನಾಗುತ್ತೆ, ಒಂದೊಂದು ಬೀಜ ಹಾಕಿದ್ದು ಚೆನ್ನಾಗಿ ನಾಟ್ಕೊಂಡು ಒಂದು ಸಮೃದ್ಧವಾದ ಒಂದು ಹಸೂರು ಗಿಡ ಆಗುತ್ತೆ. ಬೇಕಾದಷ್ಟು ಹಣ್ಣು ಕಾಯಿ ಕೊಡುವಂತಹ ಗಿಡ ಆಗುತ್ತೆ. ಇಲ್ಲ ಅಂದ್ರೆ ಅಲ್ಲೇ ಸತ್ತೋಗುತ್ತದೆ ಬೀಜ.
ಸೊ ನಮ್ಮ ಮನಸ್ಸು ಆ ಭೂಮಿ ಇದ್ದಾಗೆ. ಇದನ್ನ ನಾವು ಇವೆಲ್ಲ ಏನಿವಾಗ ಸಾಧನೆಗಳು, ಈ ಧ್ಯಾನ ಆಯ್ತು, ವಿಷ್ಣು ಸಹಸ್ರನಾಮ ಆಯ್ತು, ಭಗವದ್ಗೀತೆ ಶ್ಲೋಕಗಳಾಯ್ತು, ಮತ್ತೆ ಮಹಾಮೃತ್ಯುಂಜಯ ಜಪ, ಈ ತರ ಒಂದು ಕಾಂಪ್ರಿಹೆನ್ಸಿವ್ ಹೋಲಿಸ್ಟಿಕ್ ಅಪ್ರೋಚ್ ಅಂತೀವಲ್ಲ, ಆ ರೀತಿ ಕೊಟ್ಟಿದೆ ನೋಡಿ. ಇದನ್ನ ಸರಿಯಾಗಿ ಮಾಡ್ಬೇಕು. ಇವಾಗ ಬೀಜ ಕೊಡೋ ಕೆಲಸ ನಂದು, ಭೂಮಿನ ಉಳೋ ಕೆಲಸ ನಿಮ್ದು ಅಲ್ವಾ? ಸೊ ನೀವು ಭೂಮಿನ ಸರಿಯಾಗಿ ಉಳ್ಬೇಕಿವಾಗ. ಅವಾಗ ನಿಮಗೆ ಇದರ ಒಂದು ಸಂಪೂರ್ಣ ಅನುಕೂಲ ಸಿಗುತ್ತೆ ನಿಮಗೆ. ಇಲ್ಲ ಅಂದ್ರೆ ಅರ್ಧ ಬರ್ಬೋದು, ಇಲ್ಲ ಕಾಲ್ ಭಾಗ ಬರ್ಬೋದು, ಇಲ್ಲ ಅಂದ್ರೆ ಏನೂ ಬರದೇ ಇರ್ಬೋದು. ಸೊ ಎಲ್ಲರೂ ನೀವು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ. ಸೊ ಇದು ಒಂದು ಜಸ್ಟ್ ನಿಮಗೊಂದು ನಾನು ವಿಚಾರ ಹೇಳಿದೆ, ಯಾಕೆ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಇದನ್ನ ನಾವು ಇನ್ನೂ ಸ್ಟ್ರೆಂಥನ್ ಮಾಡ್ಬೇಕು. ಎಷ್ಟು ಸ್ಟ್ರೆಂಥನ್ ಮಾಡ್ತೀವೋ ಅಷ್ಟು ನಿಮಗೆ ಸಲೀಸಾಗೆಲ್ಲ ನಾಟ್ಕೊಂಡ್ಬಿಡ್ತವೆ. ಓಕೆ, ರೈಟ್. ಸೊ ಈ ಒಂದು ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ, ಆ ಒಂದು ಅರಿವಿನ ಶಕ್ತಿ. ಇಲ್ಲಿ ನಾವು ಮುಖ್ಯವಾಗಿ ಇನ್ನೊಂದು ಏನ್ ಹೇಳ್ತಾ ಇದೀವಿ, ಈ ದೇಹ ಮನಸ್ಸು ನಾವಲ್ಲ ಅಂತ ಹೇಳ್ತಾ ಇದೀವಿ. ಎರಡನೇದು, ನಾವು ಈ ಅವಸ್ಥೆಗಳು ಯಾವುದು ಜಾಗೃತ, ಇದು ಜಾಗೃತ ಸ್ವಪ್ನ ಅವಸ್ಥೆಗಳು ಕೂಡ ನಾವಲ್ಲ ಅಂತ ಇಲ್ಲಿ ನಾವು ಸ್ಪಷ್ಟವಾಗಿ ಅದನ್ನ ಒಂದು ಧ್ಯಾನ ಮಾಡ್ತಾ ಇದೀವಿ. ಇಲ್ಲಾಂದ್ರೆ ನಾವೇನ್ ಅನ್ಕಂತೀವಿ, ಇವೆಲ್ಲ ಸತ್ಯ ಅಂತ ಅನ್ಕಂತೀವಲ್ಲ. ಈ ಮೂರು ಅವಸ್ಥೆಗಳಲ್ಲಿ ಆ ನಾನು ಅನ್ನೋ ಒಂದು ಏನ್ ನಿಮ್ಮ ಹತ್ರ ಅಹಂಕಾರ ಇರುತ್ತೆ ನೋಡಿ, ಅದು ಇಲ್ಲಲ್ಲ. ಯಾವಾಗ ನೀವು ನಿದ್ದೆಗೆ ಹೋಗ್ತಿರೋ ಸ್ವಪ್ನಾವಸ್ಥೆಯಲ್ಲಿ ಇಲ್ಲ ಅದು. ಮತ್ತೆ ನೀವು ಸುಷುಪ್ತಿಗೆ ಹೋದ್ರಂತೂ ಅಲ್ಲಿ ಮನಸ್ಸೇ ಇರೋದಿಲ್ಲ, ಬರೀ ಜಾಗೃತ ಸ್ಥಿತಿಯಲ್ಲಿ ಮಾತ್ರ ಇದಿರ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಾಯ್ತು. ನೀವು ಹೇಳ್ದೆ ಕೇಳದೆ ಬಂದಿರ್ತಕ್ಕಂಥ ಈ ಒಂದು ಅಹಂಕಾರ ಶಕ್ತಿ, ಇದಕ್ಕೆ ಅಸ್ತಿತ್ವನೇ ಇಲ್ಲ. ಇದನ್ನ ನೀವು ಸರಿಯಾಗಿ ತಿಳ್ಕೊಂಡು, ಏನಿದ್ರು ಅಸ್ತಿತ್ವ ಸದಾ ಇರ್ತಕ್ಕಂಥದ್ದು ಈ ದೇಹದಲ್ಲಿ ಆ ಒಂದು ಚೈತನ್ಯ ಶಕ್ತಿ. ಮತ್ತು ಮೂರು ಅವಸ್ಥೆಗಳಲ್ಲಿ ಸ್ವಪ್ನ, ಸುಷುಪ್ತಿ ಮತ್ತು ಜಾಗೃತ ಅವಸ್ಥೆಗಳಲ್ಲಿ ಇರ್ತಕ್ಕಂಥದ್ದು ಆ ಒಂದು ಚೈತನ್ಯ ಶಕ್ತಿಯೇ ಅಂತ ಅದನ್ನ ಅನ್ಕೊಂಡು ನೀವು ಧ್ಯಾನ ಮಾಡ್ಬೇಕು. 3 ಸರ್ತಿ ನಾವು ಓಂ ಹೇಳೋದು ಕೂಡ ಅದೇ ಕಾರಣ. ಮೊದಲನೇ ಸರ್ತಿ ನಾವು ಓಂ ಹೇಳಿದಾಗೆ ಅ ಉ ಮ ಅಂತ ಈ 3 ಸಿಲೆಬಲ್ಸ್ ಬರುತ್ತೆ ಓಮಲ್ಲಿ. ಅ ಉ ಮ ಏನು, ನಾನು ಸ್ಥೂಲ ಶರೀರ ಅಲ್ಲ, ಸೂಕ್ಷ್ಮ ಶರೀರ ಅಲ್ಲ, ಕಾರಣ ಶರೀರ ಅಲ್ಲ. ಮೊದಲನೇ ಸರ್ತಿ ಓಂ ಹೇಳಿದಾಗೆ. ಎರಡನೇ ಸರ್ತಿ ಓಂ ಹೇಳಿದಾಗ ನೀವೇನ್ ಅನ್ಕೋಬೇಕು, ನಾನು ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳು ನಾನಲ್ಲ. ಮೂರನೇ ಸರ್ತಿ ಓಂ ಹೇಳಿದಾಗ ಏನ್ ಅನ್ಕೋಬೇಕು, ಸತ್ವ ರಜಸ್ ತಮಸ್ ಈ 3 ಗುಣಗಳು ಹೊರೆಯಾಗಿ ನಾನಿದ್ದೀನಿ, ಇವು ಕೂಡ ನಾನಲ್ಲ. ಸೊ ಪ್ರತಿ ಸರ್ತಿ ಓಂ ಹೇಳ್ಬೇಕಾದ್ರೆ ನೀವು ಈ ರೀತಿ ಅನ್ಕಂತ ಹೋಗ್ಬೇಕು. ಸೊ ಓಂ ಈ ಒಂದು 3 ವಿಚಾರ ಇಟ್ಕೊಂಡು ಓಂ ಧ್ಯಾನ ಮಾಡೋದು ಅದು ಒಂದು ಶ್ರೇಷ್ಠವಾದ ವಿಚಾರ. ಅದು ನೋಡೋಣ ಯಾವಾಗ ಮಾಡಕ್ಕೆ ಶುರು ಆಗುತ್ತೆ. ಇದೊಂದು ಸ್ವಲ್ಪ ನಮಗೆ ಆಗ್ಲಿ, ಇದಾದ್ಮೇಲೆ ಮತ್ತೆ ಆಡ್ ಮಾಡೋದಕ್ಕೆ